ಬೆಳವಣಿಗೆಯ ಸಮಯ ಮುಗಿದಿದೆ ಮತ್ತು ಈಗ ಇದು ರಾಜಕೀಯ ವಿಸ್ತರಣೆಯ ಸಮಯ. ಜನರು ಈಗ ಎನ್ಡಿಎ ಬಿಜೆಪಿಗೆ ಪರ್ಯಾಯವಾಗಿ ಮತ್ತು ಸಿಪಿಎಂ ಮತ್ತು ಕಾಂಗ್ರೆಸ್ ಅನ್ನು ಎದುರಿಸಬಲ್ಲ ಒಂದು ರಚನೆಯಾಗಿ ಮತ ಹಾಕುತ್ತಿದ್ದಾರೆ. ಪ್ರತಿ ಚುನಾವಣಾ ಚಕ್ರದಲ್ಲಿ ಹರಿಯಾಣ, ದೆಹಲಿಯಲ್ಲಿ ಕಾಂಗ್ರೆಸ್ ಸೋಲನ್ನು ಗ್ರಹಿಸಿದಾಗ ಅವರ ಪ್ಲೇಬುಕ್ನಲ್ಲಿ ಒಂದು ಸಿದ್ಧ ರಾಜಕೀಯ ತಂತ್ರವಿದೆ. ಅವರು ಒಂದು ಕಥೆಯನ್ನು ಹೆಣಿತಾರೆ ಮತ್ತು ಒಂದು ಕಥೆಯನ್ನ ಹೆಣೆಯುತ್ತಾರೆ. ಆಡಳಿತ ವಿರೋಧಿ ಮತದ ಬಲಿಪಶು ಬಿಜೆಪಿಗೆ ಹತ್ತಿರವಾಗಿದ್ದಾರೆ ಎಂಬುದರ ಬಗ್ಗೆ. ಯುಡಿಎಫ್ ಮತ್ತು ಎಲ್ಡಿಎಫ್ ನಡುವಿನ ಈ ಪಿಂಗ್ ಪ್ಯಾಂಗ್ ಆಟದಿಂದ ಜನರು ಬೇಸತ್ತಿದ್ದಾರೆ. ರಾಜ್ಯದ ರಾಜಕೀಯ ಸಂಸ್ಕೃತಿಯಲ್ಲಿ ಬದಲಾವಣೆ ಆಗಲಿದೆ. ನಾವು ಬದಲಾವಣೆ ತರಲು ಬಯಸುತ್ತೇವೆ ಎಂದು ಇಂದು ನಾವು ಸಾರ್ವಜನಿಕವಾಗಿ ಹೇಳುತ್ತಿದ್ದೇವೆ. ನಾವು ಬದಲಾವಣೆ ತರಬೇಕಂದ್ರೆ ನಾವು ಸರ್ಕಾರದಲ್ಲಿರಬೇಕು. ಸರಿ, ನಿಮ್ಮ ಈ ಎಲ್ಲ ಒತ್ತಡದ ಮಧ್ಯದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ. ಹೌದು, ನಾನು ಖಂಡಿತವಾಗಿಯೂ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ. ನನ್ನ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಎಂಬುದರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನಾನು ಅದನ್ನು ಒಪ್ಪುತ್ತೇನೆ. ಇಲ್ಲ, ನಾನು ಅಭಿನಂದನೆಗಳನ್ನು ಹೇಳಲೇಬೇಕು. ಹಾಗೆಯೇ ಈಗ ಬಿಜೆಪಿ ಹೊರಹೊಮ್ಮಿದೆ, ಎಲ್ಲರೂ ಅದರ ಬಗ್ಗೆ ಮಾತನಾಡುತ್ತಾರೆ. ಅದು ಇನ್ನು ಮುಂದೆ ಅಪ್ರಸ್ತುತವಲ್ಲ. ನಿಮ್ಮ ದೊಡ್ಡ ಬೆಳವಣಿಗೆ ಬಂದಿದ್ದು 2011 ಮತ್ತು 2016 ನಡುವೆ. ನೀವು ನೇರವಾಗಿ ತಲುಪಿದಾಗ 16%ಕ್ಕಿಂತ ಹೆಚ್ಚು. 16%. ಹೌದು. ನಂತರ ನೀವು ಮುಂದಿನದರಲ್ಲಿ ಸ್ವಲ್ಪ ಕೆಳಗೆ ಬಂದಿರಿ 2021ರಲ್ಲಿ. ಹಾಗಾದರೆ ನೀವು ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀರಾ, ಅಥವಾ ಈ ಚುನಾವಣೆಯಲ್ಲಿ ಬದಲಾವಣೆ ಆಗಬಹುದೆಂದಿಗೆ ಅನಿಸುವಂತಹ ಏನಾದರೂ ನಡೆಯುತ್ತಿದೆಯೇ? ಇಲ್ಲ, ನಮ್ಮ ದೊಡ್ಡ ಬೆಳವಣಿಗೆ 2024ರ ಲೋಕಸಭಾ ಚುನಾವಣೆಯಲ್ಲಿತ್ತು ಎಂದು ನಾನು ಭಾವಿಸುತ್ತೇನೆ. ಅಲ್ಲಿ ನಾವು ಸುಮಾರು 20% ಮತ ಹಂಚಿಕೆಯನ್ನು ತಲುಪಿದೆವು ಮತ್ತು ಅದನ್ನೇ ನಮ್ಮ ನಾಯಕತ್ವವು ಒಂದು ತಿರುವಿನ ಘಟ್ಟ ಎಂದು ಬಣ್ಣಿಸಿ ಬೆಳವಣಿಗೆಯ ಸಮಯ ಮುಗಿದಿದೆ, ಈಗ ರಾಜಕೀಯ ವಿಸ್ತರಣೆಯ ಸಮಯ ಎಂದು ಹೇಳಿತು. ನಾವು, ನಿಮಗೆ ಗೊತ್ತಲ್ಲ, ಪಕ್ಷವು ತ್ರಿಶೂರ್ನಲ್ಲಿ ಒಬ್ಬ ಸಂಸದರನ್ನು ಗೆಲ್ಲಿಸಿತು. ನಾನು ತಿರುವನಂತಪುರಂನಲ್ಲಿ ತಕ್ಕಮಟ್ಟಿಗೆ ಸಮೀಪದ 2ನೇ ಸ್ಥಾನ ಪಡೆದೆ. ಹಾಗಾಗಿ ನನಗನ್ಸುತ್ತದೆ ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ. ಕೇರಳ ರಾಜಕೀಯದಲ್ಲಿ ಬಿಜೆಪಿ ಎನ್ಡಿಎ ಒಂದು ಹೊರಗಿನ ಮತ್ತು ಅಪ್ರಸ್ತುತ ಶಕ್ತಿ ಎಂಬ ಪರಿಕಲ್ಪನೆ ಅಥವಾ ಆ ನಿರೂಪಣೆಯು, ಇಡೀ ಚರ್ಚೆಯು ಇದರ ಬಗ್ಗೆಯೇ ಇತ್ತು. ಅದು ಮೊದಲು 2024ರಲ್ಲಿ ಮತ್ತು ನಂತರ 2025ರಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೊಂದಿಗೆ ಬದಲಾಗಿದೆ. ನಾವು 45 ವರ್ಷಗಳಿಂದ ಎಡಪಕ್ಷಗಳು ಬಹುತೇಕ ಏಕಸ್ವಾಮ್ಯದಂತೆ ನಡೆಸಿಕೊಳ್ಳುತ್ತಿದ್ದ ತಿರುವನಂತಪುರಂ ಕಾರ್ಪೊರೇಷನ್ ಅನ್ನು ಎಡಪಕ್ಷಗಳಿಂದ ವಶಪಡಿಸಿಕೊಂಡಾಗ. ಹಾಗಾಗಿ ನನಗನ್ಸತ್ತೆ ಆ 2 ಘಟನೆಗಳು ಕೇವಲ ನಮಗಷ್ಟೇ ಅಲ್ಲ, ಕೇರಳದ ಜನರಿಗೂ ಕೂಡ ಒಂದು ಪ್ರಮುಖ ತಿರುವನ್ನು ಗುರುತಿಸುತ್ತವೆ. ಏಕೆಂದರೆ ಬಿಜೆಪಿಯ ಬೆಂಬಲಿಗರಾಗಿದ್ದ ಅವರಲ್ಲಿ ಬಹಳಷ್ಟು ಜನರಿಗೆ ಬಿಜೆಪಿ ಸರಳವಾಗಿ ಗೆಲ್ಲಬಲ್ಲ ಆಯ್ಕೆಯಾಗಿರಲಿಲ್ಲ. ಮತ್ತು ಇದನ್ನು ನಾನು ಕೇಳಿದೆ. ನಾನು ರಾಜ್ಯಾಧ್ಯಕ್ಷನಾದಾಗ ಮತ್ತು ನಿಲಂಬೂರ್ ಎಂಬ ಅತ್ಯಂತ ಕಷ್ಟಕರವಾದ ಕ್ಷೇತ್ರದಲ್ಲಿ ನನ್ನ ಮೊದಲ ಉಪಚುನಾವಣೆಯನ್ನು ಎದುರಿಸಿದಾಗ ಅಲ್ಲಿನ ಅನೇಕ ಮತದಾರರು ನಾನು ಹೋಗಿ ಪ್ರಚಾರ ಮಾಡಿದಾಗ ನನಗೆ ಹೇಳುತ್ತಿದ್ದರು, ನಾವು ನಿಮಗೆ ಬೆಂಬಲ ನೀಡಲು ಬಯಸುತ್ತೇವೆ, ನಾವು ದಶಕಗಳಿಂದ ನಿಮಗೆ ಬೆಂಬಲ ನೀಡಲು ಬಯಸುತ್ತಿದ್ದೇವೆ, ಆದರೆ ನೀವು ಎಂದಿಗೂ ಗೆಲ್ಲುವುದಿಲ್ಲ, ಆದ್ದರಿಂದ ನಮ್ಮ ಮತವನ್ನು ವ್ಯರ್ಥ ಮಾಡಲು ನಾವು ಬಯಸುವುದಿಲ್ಲ ಎಂದು. ಆದ್ದರಿಂದ ನಮಗೆ ಇಷ್ಟವಿಲ್ಲದ ಅಭ್ಯರ್ಥಿಯನ್ನು ಯಾರು ಸೋಲಿಸಬಲ್ಲರು ಎಂದು ನಾವು ಭಾವಿಸುತ್ತೇವೆಯೋ ಆ ಅಭ್ಯರ್ಥಿಗೆ ನಾವು ಮತ ಹಾಕುತ್ತಿದ್ದೇವೆ. ಹಾಗಾಗಿ ಆ ನಿರೂಪಣೆ ಸ್ಪಷ್ಟವಾಗಿ ಬದಲಾಗಿದೆ. ಜನರು ಈಗ ಎನ್ಡಿಎ ಬಿಜೆಪಿಗೆ ಒಂದು ಪರ್ಯಾಯವಾಗಿ ಮತ್ತು ಸಿಪಿಎಂ ಹಾಗೂ ಕಾಂಗ್ರೆಸ್ ಅನ್ನು ಎದುರಿಸಬಲ್ಲ ಒಂದು ಕೂಟವಾಗಿ ಮತ ಹಾಕುತ್ತಿದ್ದಾರೆ. ಆದರೆ ನೀವು ಹೇಳುತ್ತಿದ್ದೀರಿ 2024ರ ಲೋಕಸಭಾ ಚುನಾವಣೆಯಲ್ಲಿ ನೀವು ಮಾಡಿದ್ದೀರಿ ಎಂದು. ಆದರೆ ಕೇರಳದಲ್ಲಿ ಲೋಕಸಭೆ ಮತ್ತು ರಾಜ್ಯ ಚುನಾವಣೆಗಳು ಬಹಳ ವಿಭಿನ್ನವಾಗಿವೆ. ಹೌದು, ನೀವು ವಾಸ್ತವವಾಗಿ ಕೆಳಗೆ ಬಂದಿದ್ದೀರಿ. ವಿಧಾನಸಭೆ, ಸ್ಥಳೀಯ ಮತ್ತು ಹೌದು, ಕಳೆದ ಬಾರಿಯೂ ವಿಧಾನಸಭಾ ಚುನಾವಣೆಗಳು. ಹಾಗಾಗಿ ಸ್ಥಳೀಯ ಚುನಾವಣೆಗಳಲ್ಲಿ ಯಾವುದೇ ಬದಲಾವಣೆ ಹೊಂದಿರ್ತದೆ. ನನ್ನ ಪ್ರಕಾರ ವಿಧಾನಸಭಾ ಚುನಾವಣೆಗಳು ಒಂದು ದೊಡ್ಡ ಮಹತ್ವದ ಬದಲಾವಣೆಯಾಗುತ್ತದೆ. ಯಾಕೆಂದರೆ ಇಲ್ಲ, ನಾನು ಲೋಕಸಭೆ ಮುಖ್ಯ ಎಂದು ನನಗೇಕೆ ಅನಿಸುತ್ತದೆ ಎಂದರೆ, ಯಾಕೆಂದರೆ ಲೋಕಸಭೆಯು ವಿಧಾನಸಭೆಗಿಂತ ಭಿನ್ನವಾಗಿದೆಯೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ ಮತ್ತು ಅದನ್ನು ಒಪ್ಪಿಕೊಳ್ಳಲು ನಾನು ಸಿದ್ಧನಿದ್ದೇನೆ. ಲೋಕಸಭೆಯಲ್ಲಿಯೂ ನಾವು 2019ರಲ್ಲಿ 14-15% ಸಿಲುಕಿಕೊಂಡಿದ್ದೆವು. ಅದು ಅಖಿಲ ಭಾರತ ಮಟ್ಟದಲ್ಲಿ ಬಿಜೆಪಿಗೆ ಗರಿಷ್ಠವಾಗಿತ್ತು. ಬಹುಶಃ ಉತ್ತಮ. 2019 ನಮ್ಮ ಅತಿ ದೊಡ್ಡ ಸಾಧನೆಯಾಗಿತ್ತು ಮತ್ತು ನಂತರ 24ರಲ್ಲಿ ಬಿಜೆಪಿ ಕೆಳಗಿಳಿಯಿತು. ಆದರೆ ಕೇರಳದಲ್ಲಿ ಇದು ತದ್ವಿರುದ್ಧವಾಗಿದೆ. ಬಿಜೆಪಿಯಲ್ಲಿ ನಾವು 2019ರಲ್ಲಿ ಸುಮಾರು 15% ತಲುಪಿದೆವು ಮತ್ತು 2024ರಲ್ಲಿ ನಾವು 20% ತಲುಪಿದೆವು. ಹಾಗಾಗಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಮತ ಹಂಚಿಕೆಯಲ್ಲಿ ಸ್ಥಿರವಾದ ವಿಸ್ತರಣೆಯನ್ನು ಹೊಂದಿದ್ದೇವೆ.
ಮತ್ತು ವಿಧಾನಸಭಾ ಚುನಾವಣೆಯಲ್ಲಿಯೂ ಇದೇ ವಿದ್ಯಮಾನವನ್ನು ನೋಡಲು ನಾವು ನಿರೀಕ್ಷಿಸುತ್ತೇವೆ. ಹಾಗಾಗಿ ಹೆಚ್ಚಾಗಿ ದ್ವಿಪಕ್ಷೀಯವಾಗಿರುವ ರಾಜ್ಯದಲ್ಲಿ ಬಿಜೆಪಿಗೆ ಪ್ರವೇಶಿಸಲು ಈಗಾಗಲೇ ಒಂದಲ್ಲ ಒಂದು ಪಕ್ಷಕ್ಕೆ ಬದ್ಧರಾಗಿರುವ ಜನರಿದ್ದಾಗ ನೀವು ನೋಡುತ್ತಿರುವುದು ಹೊಸ ಪೀಳಿಗೆಯನ್ನೇ. ಹಾಗೆಯೇ ನಿಸ್ಸಂಶಯವಾಗಿ ನೀವು ಈಗ ಅಲ್ಪಸಂಖ್ಯಾತ ವರ್ಗಗಳನ್ನು ಸಹ ತಲುಪುತ್ತಿದ್ದೀರಾ. ಅವರು ಸಾಂಪ್ರದಾಯಿಕವಾಗಿ ಬಿಜೆಪಿಗೆ ಮತ ಹಾಕುವುದಿಲ್ಲ ಎಂದು ಜನರು ಹೇಳುತ್ತಾರೆ. ಹಾಗಾಗಿ ಇಲ್ಲಿನ ಕಾರ್ಯತಂತ್ರ ತುಂಬಾ ವಿಶಿಷ್ಟ ಮತ್ತು ವಿಭಿನ್ನವಾಗಿದೆ. ಇಲ್ಲ, ಕಾರ್ಯತಂತ್ರವೆಂದರೆ ಮೊದಲನೆಯದಾಗಿ ಜನರು ಒಂದು ರೀತಿ ಯುಡಿಎಫ್ ಮತ್ತು ಎಲ್ಡಿಎಫ್ಗೆ ಪೂರ್ವಬದ್ಧರಾಗಿದ್ದಾರೆ ಎಂಬುದನ್ನು ಸುಳ್ಳು ಎಂದು ಸಾಬೀತುಪಡಿಸುವುದು. ಅದು ನಿಮ್ಮ ವಾದ. ನಾನು 20 ವರ್ಷಗಳ ಹಿಂದೆ ಯುಡಿಎಫ್ಗೆ ಮತ ಹಾಕಿದ್ದರಿಂದ ಯುಡಿಎಫ್ಗೆ ಮತ ನೀಡುವುದನ್ನು ಮುಂದುವರಿಸುವುದು ಹೇಗೋ ನನಗೆ ದೇವರು ಕೊಟ್ಟ ಕಡ್ಡಾಯವಾಗಿದೆ ಎಂದು. ನೋಡಿ, ಭಾರತದ ವಾಸ್ತವವು 2000ದಲ್ಲಿಯೂ ಅದೇ ಆಗಿತ್ತು. 2014ಕ್ಕಿಂತ ಮೊದಲು ಕಾಂಗ್ರೆಸ್ ದೀರ್ಘಕಾಲ ಆಡಳಿತ ನಡೆಸಿತು ಮತ್ತು ಕಾಂಗ್ರೆಸ್ ತಾನು ಮಾಡಿದ್ದನ್ನು ಮಾಡಿ ತಾನು ಗಳಿಸಿದ್ದ ಎಲ್ಲಾ ಮೌಲ್ಯವನ್ನು ನಾಶ ಮಾಡಲು 10 ವರ್ಷಗಳನ್ನು ತೆಗೆದುಕೊಂಡಿತು. ಆದ್ದರಿಂದ ಅದೇ ರೀತಿ ಇಲ್ಲಿಯೂ ಕ್ಷೇತ್ರವು ಸಂಪೂರ್ಣವಾಗಿ ತೆರೆದಿದೆ ಎಂದು ನನಗನಿಸುತ್ತದೆ. ಇಂದು ಜನರು ಎಲ್ಡಿಎಫ್ ಮತ್ತು ಯುಡಿಎಫ್ ಅನ್ನು ರಾಜ್ಯವನ್ನು ಒಂದು ಗೊಂದಲದ ಪರಿಸ್ಥಿತಿಗೆ, ಒಂದು ಇಕ್ಕಟ್ಟಿಗೆ, ದಾರಿಯೇ ಇಲ್ಲದ ಸ್ಥಿತಿಗೆ ಕೊಂಡೊಯ್ದ ಸಿದ್ಧಾಂತಗಳು ಮತ್ತು ರಾಜಕೀಯ ರಚನೆಗಳಾಗಿ ನೋಡುತ್ತಾರೆ. ನಮ್ಮಲ್ಲಿ ದೇಶದಲ್ಲಿಯೇ ಅತಿ ಹೆಚ್ಚಿನ ಹಣದುಬ್ಬರವಿದೆ. ನಮ್ಮಲ್ಲಿ ದೇಶದಲ್ಲಿಯೇ ಅತಿ ಹೆಚ್ಚಿನ ನಿರುದ್ಯೋಗವಿದೆ. ಮತ್ತು ನೀವು ರಾಜಧಾನಿ ನಗರವಾದ ತಿರುವನಂತಪುರಂನಲ್ಲಿ ಸಚಿವಾಲಯದ ಪಕ್ಕದಲ್ಲಿಯೇ ಹೋದರೆ ನೀವು ಕಡುಬಡತನವನ್ನು ನೋಡುತ್ತೀರಿ. ಹಾಗಾಗಿ ನೋಡಿ, ಅಂತಿಮವಾಗಿ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಮಲಯಾಳಿ, ಪುರುಷನಿರಲಿ ಅಥವಾ ಮಹಿಳೆ ಇರಲಿ, ಆಲೋಚಿಸುವ ವ್ಯಕ್ತಿ, ಅವರು ಇದನ್ನು ನೋಡುತ್ತಾರೆ. ರಾಜ್ಯದ ಹೊರಗೆ ಏನಾಗುತ್ತಿದೆ ಎಂದು ನೋಡುತ್ತಾರೆ. ಮತ್ತು ಒಂದು ವೇಳೆ, ಅಂದರೆ ಮೊನ್ನೆ ನಾನು ನೋಡಿದ ಒಂದು ಚೆನ್ನಾಗಿ ವೈರಲ್ ಆಗುತ್ತಿರುವ ವಿಷಯವಿದೆ. ಅದು ಹೇಳುತ್ತದೆ, ನನ್ನ ತಂದೆ ಯುಡಿಎಫ್ಗೆ ಮತ ಹಾಕಿದರು ಮತ್ತು ನನ್ನ ತಾಯಿ ಎಲ್ಡಿಎಫ್ಗೆ ಮತ ಹಾಕಿದರು. ಆದರೆ ನಾನು ಖಂಡಿತವಾಗಿಯೂ ಅವರಿಬ್ಬರಿಗೂ ಮತ ಹಾಕುವುದಿಲ್ಲ. ಹಾಗಾದರೆ ಇದು ಹೊಸ ಪೀಳಿಗೆಯ? ಹಾಗಾಗಿ ಹೌದು, ನಾನು ನಿಮ್ಮೊಂದಿಗೆ ಒಪ್ಪುತ್ತೇನೆ. ಅತಿ ಹೆಚ್ಚು ನಿರೀಕ್ಷೆಗಳನ್ನು ಹೊಂದಿರುವವರು, ಅಂದರೆ ಯುವ ಪೀಳಿಗೆ, ಖಂಡಿತವಾಗಿಯೂ ಯಾವುದೋ ಸತ್ತ ಸಿದ್ಧಾಂತಕ್ಕಾಗಲಿ ಅಥವಾ ಗರೀಬಿ ಹಟಾವೋ ಎಂಬ ಸತ್ತ ಭರವಸೆಗಾಗಲಿ ಅಥವಾ ಯಾವುದೋ ಮಾರ್ಕ್ಸ್ವಾದ ಅಥವಾ ಕಾರ್ಲ್ ಮಾರ್ಕ್ಸ್ನ ದಾಸ್ ಕ್ಯಾಪಿಟಲ್ಗಾಗಲಿ ಅಥವಾ ಅಂತಹ ಯಾವುದೇ ವಿಷಯಕ್ಕಾಗಲಿ ಅಂಟಿಕೊಳ್ಳುವುದಿಲ್ಲ. ಈಗ ಇನ್ನು ಪ್ರಸ್ತುತವಲ್ಲ. ಅವರಿಗೆ ಬೇಕಾಗಿರುವುದು ಕಾರ್ಯಕ್ಷಮತೆಯ ರಾಜಕೀಯ. ಅವರಿಗೆ ಫಲಿತಾಂಶ ಕೊಡುವ ಜನರು ಬೇಕು. ಮತ್ತು ಅದು ಭಾರತಕ್ಕೂ ಸತ್ಯ, ಮತ್ತು ಅದು ಕೇರಳಕ್ಕೂ ಸತ್ಯ. ಹಾಗಾದರೆ ನೀವು ಯಾರನ್ನು ಗುರಿಯಾಗಿಸಿಕೊಂಡಿದ್ದೀರಿ? ನೀವು ಸಿಪಿಎಂನ ಮತಗಳನ್ನು ಗುರಿಯಾಗಿಸಿಕೊಂಡಿದ್ದೀರಾ? ಅದನ್ನು ಹೆಚ್ಚಾಗಿ ಒಂದು ಹಿಂದೂ ಬಗೆಯ ಪಕ್ಷವೆಂದು ನೋಡಲಾಗಿದೆ. ಅಥವಾ ನೀವು ಯುಡಿಎಫ್ನ ಮತಗಳನ್ನು ಗುರಿಯಾಗಿಸಿಕೊಂಡಿದ್ದೀರಾ? ಇಲ್ಲ, ಮತ್ತು ನಾನು ಇದು ಕೇಳಲು ಸ್ವಲ್ಪ ನಿಮಗೆ ಗೊತ್ತಾ? ಅಂದ್ರೆ ನನ್ನ ಉತ್ತರ ನೀವು ಬಯಸಿದಷ್ಟು ಬುದ್ಧಿವಂತಿಕೆಯಿಂದ ಕೂಡಿಲ್ಲ, ಇಲ್ಲವೆಂದು ನೀವು ಭಾವಿಸಬಹುದು. ಆದರೆ ನಾವು ಈ ಬಗ್ಗೆ ಬಹಳ ಸಾಮಾನ್ಯ ಜ್ಞಾನದಿಂದ ಯೋಚಿಸುತ್ತೇವೆ. ನಮ್ಮ ಪಕ್ಷದಲ್ಲಿ ದೊಡ್ಡ ರಾಜಕೀಯ ಪಾಂಡಿತ್ಯವೇನೂ ಇಲ್ಲ. ಅಂದ್ರೆ 3.5 ಕೋಟಿ ಮತದಾರರಿದ್ದಾರೆ. ನಾವು ಪ್ರತಿ ಮನೆಗೂ ಹೋಗುತ್ತಿದ್ದೇವೆ ಮತ್ತು ನಾವು ಅವರಿಗೆ ಒಂದು ದೃಷ್ಟಿಕೋನವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಕೇರಳಕ್ಕೆ ನಾವು ಏನು ಮಾಡಬಹುದು, ಕಳೆದ 12 ವರ್ಷಗಳಲ್ಲಿ ಭಾರತಕ್ಕೆ ಏನು ಮಾಡಲಾಗಿದೆ ಎಂಬುದರ ಕುರಿತಾದ ಒಂದು ಬಲವಾದ ದೃಷ್ಟಿಕೋನ. ಮತ್ತು ಅದು ಮುಸ್ಲಿಂ ಮನೆಯಾಗಿರಲಿ ಅಥವಾ ಕ್ರಿಶ್ಚಿಯನ್ ಮನೆಯಾಗಿರಲಿ ಅಥವಾ ಹಿಂದೂ ಮನೆಯಾಗಿರಲಿ ಅಥವಾ ನೇಸಿ ಮನೆಯಾಗಿರಲಿ ಅಥವಾ ಕರಾವಳಿ ಮನೆಯಾಗಿರಲಿ ಅಥವಾ ನಿಮಗೆ ಗೊತ್ತಲ್ಲ, ಒಂದು ಪ್ಲಾಂಟೇಶನ್ ಮನೆಯಾಗಿರಲಿ, ನಾವು ಅಲ್ಲಿಗೆ ಹೋಗಿ ಅವರಿಗೆ ಹೇಳುತ್ತೇವೆ. ಆಗ ಈ ಕತೆ ಪ್ರತಿ ಮಲಯಾಳಿಗೂ ಇಷ್ಟವಾಗುತ್ತೆ. ನಾವು ಕೇವಲ ಸಿಪಿಎಂನಿಂದ ಮಾತ್ರ ಮತಗಳನ್ನು ತೆಗೆದುಕೊಳ್ಳಲು ಬಯಸುತ್ತೇವೆ ಎಂದು ನಾವು ಅವಶ್ಯಕವಾಗಿ ಹೇಳುತ್ತಿಲ್ಲ. ನಾವು ಸ್ಪರ್ಧಿಸಲಿರುವ ಅನೇಕ ಸ್ಪರ್ಧೆಗಳಿವೆ ಮತ್ತು ನಾವು ಸ್ಥಳೀಯ ಸಂಸ್ಥೆಯಲ್ಲಿ ನೇರವಾಗಿ ಎನ್ಡಿಎ ಮತ್ತು ಕಾಂಗ್ರೆಸ್ ನಡುವೆ ಇರುವ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೇವೆ. ನೇರವಾಗಿ ಎನ್ಡಿಎ ಮತ್ತು ಸಿಪಿಎಂ ನಡುವೆ ಇರುವಂಥವು ಅನೇಕ ಇವೆ. ಆದ್ದರಿಂದ ಇದು ಎಲ್ಡಿಎಫ್ ಅನ್ನು ಗುರಿಯಾಗಿಸಿಕೊಳ್ಳುವುದರ ಬಗ್ಗೆ ಅಥವಾ ಯುಡಿಎಫ್ ಅನ್ನು ಗುರಿಯಾಗಿಸಿಕೊಳ್ಳುವುದರ ಬಗ್ಗೆ ಅಲ್ಲ. ಅಂದ್ರೆ ನಾವು ಒಂದು ವ್ಯಾಪಕವಾದ ಮುಸ್ಲಿಂ ಸಂಪರ್ಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮುಸ್ಲಿಮರು ಸಾಂಪ್ರದಾಯಿಕವಾಗಿ ಉತ್ತರದಲ್ಲಿ ಎಲ್ಡಿಎಫ್ಗೆ ಮತ್ತು ಮಧ್ಯ ಮತ್ತು ದಕ್ಷಿಣದಲ್ಲಿ ಯುಡಿಎಫ್ಗೆ ಮತ ಹಾಕುತ್ತಾರೆ. ಆದರೆ ನಾವು ಕೇರಳದಾದ್ಯಂತ ತಲುಪುತ್ತಿದ್ದೇವೆ ಮತ್ತು ನಾವು ಅವರಿಗೂ ಅದೇ ಸಂದೇಶವನ್ನು ತಲುಪಿಸುತ್ತಿದ್ದೇವೆ. ಹಾಗಾದರೆ ಅದರರ್ಥ ನಾವು ಬಿಜೆಪಿ ಯುಡಿಎಫ್ ಅಥವಾ ಎಲ್ಡಿಎಫ್ನಿಂದ ಮತಗಳನ್ನು ಕಸಿದುಕೊಳ್ಳಲಿದ್ದೇವೆ ಎಂದೇ ನನ್ನ ಅನುಮಾನ. ನಾವು ಬೆಳೆಯಬೇಕಾದರೆ ಯುಡಿಎಫ್ ಮತ್ತು ಎಲ್ಡಿಎಫ್ ಎರಡರ ಸಾಂಪ್ರದಾಯಿಕ ಮತದಾರರು ಎನ್ಡಿಎಗೆ ಮತ ಹಾಕಿ ಮತ್ತು ಆಯ್ಕೆ ಮಾಡುವುದರಿಂದ ಅವರಿಂದ ಮತಗಳನ್ನು ಪಡೆದು ನಾವು ಬೆಳೆಯುತ್ತೇವೆ. ಆದರೆ ಸಿಪಿಎಂ ಸಾಮಾನ್ಯವಾಗಿ ಬಲಿಷ್ಠವಾಗಿರುವ ಕಡೆಗಳಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದೀರಿ. ನನಗೆ ಅಷ್ಟು ಖಚಿತವಿಲ್ಲ. ನನಗನ್ಸುತ್ತೆ ಅದು ಹಾಗೆ ಕೇಳಿಸಬಹುದು. ಯಾಕೆಂದ್ರೆ ವಿಧಾನಸಭೆ ಚುನಾವಣೆಗಳಲ್ಲಿ ಮುಸ್ಲಿಮರು ಬಹುತೇಕವಾಗಿ 100% ಅಲ್ಲದಿದ್ದರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಯುಡಿಎಫ್ಗೆ ಮತ ಹಾಕುತ್ತಾರೆ ಮತ್ತು ಆ ಮತ ವಿಭಾಗವನ್ನು ಭೇದಿಸುವುದು ನಮಗೆ ಅತ್ಯಂತ ಕಷ್ಟಕರವಾಗಿರುತ್ತದೆ. ಅದಕ್ಕಾಗಿಯೇ ನೀವು ಕೇವಲ ಅಂಕಿಅಂಶಗಳು ಮತ್ತು ಸಂಖ್ಯೆಗಳನ್ನು ನೋಡಿದರೆ ನಾವು ಸಾಂಪ್ರದಾಯಿಕ ಕಾಂಗ್ರೆಸ್ ಮತದಾರರಿಗಿಂತ ಸಾಂಪ್ರದಾಯಿಕ ಸಿಪಿಎಂ ಮತದಾರರಿಂದ ಹೆಚ್ಚು ಬೆಂಬಲವನ್ನು ಗಳಿಸುತ್ತಿದ್ದೇವೆ ಎಂದು ನಿಮಗೆ ಕೇಳಿಸಬಹುದು ಅಥವಾ ಕಾಣಿಸಬಹುದು. ಆದರೆ ಇಂದು
ನಿಮಗೆ ಗೊತ್ತಾ, ಸಾಂಪ್ರದಾಯಿಕ ಕಾಂಗ್ರೆಸ್ ಮತದಾರರಾಗಿರುವ ಹೆಚ್ಚಿನ ಸಂಖ್ಯೆಯ ಕ್ರಿಶ್ಚಿಯನ್ ಮತದಾರರು ಎನ್ಡಿಎಯ ಅಭ್ಯರ್ಥಿಗಳಾಗುತ್ತಿದ್ದಾರೆ ಹಾಗೂ ಎನ್ಡಿಎಯನ್ನು ಬೆಂಬಲಿಸುತ್ತಿದ್ದಾರೆ. ನಿಮ್ಗೆ ಗೊತ್ತಾ, ಎಡಪಕ್ಷ ಮತ್ತು ಯುಡಿಎಫ್ ಮತ್ತು ಎಲ್ಡಿಎಫ್ ಎರಡೂ ತಮ್ಮ ಹೆಚ್ಚಿನ ಸಂಖ್ಯೆಯ ಶಾಸಕರನ್ನು ಪುನರಾವರ್ತಿಸುತ್ತಿವೆ, ಏಕೆಂದರೆ ಜನರು ತಮ್ಮ ಶಾಸಕರ ಕಾರ್ಯಕ್ಷಮತೆ ಮತ್ತು ಶಾಸಕರು ಮತ್ತು ಅವರು ಕ್ಷೇತ್ರಗಳಲ್ಲಿ ಏನು ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಸಂತೋಷವಾಗಿದ್ದಾರೆ. ಹಾಗಾದರೆ ಅವರು ಒಂದು ಅಜ್ಞಾತ ಮಾರ್ಗವನ್ನು ಹಿಡಿದು ನಿಮಗೆ ಮತ ಹಾಕಲು ಅವರನ್ನು ಯಾಕೆ ಕೈಬಿಡಬೇಕು? ಯಾರು ಯಾರು, ಹೇಗೆ, ಯಾಕೆ, ಯಾರು ಯಾರನ್ನು ಕೈಬಿಡಬೇಕು? ತಮ್ಮ ಈಗಿರುವ ಅಭ್ಯರ್ಥಿಗಳನ್ನು ಮತ್ತು ಈಗಿರುವ ಪಕ್ಷಗಳನ್ನು ನಾನು ಅವರಿಗೆ ಯಾವುದೇ ಅಭ್ಯರ್ಥಿಯನ್ನು ಕೈಬಿಡಿ ಎಂದು ಕೇಳುತ್ತಿಲ್ಲ. ಅವರು ಪುನರಾವರ್ತಿಸಲು ಬಯಸಿದರೆ ಅದು ಅವರ ಆಯ್ಕೆ. ಹಾಗಾದರೆ ನೀವು ಹೇಗೆ ಮುನ್ನಡೆ ಸಾಧಿಸುತ್ತೀರಿ? ಇಲ್ಲ, ಅದು ಅಂದ್ರೆ ನಾನು ಯಾವುದಕ್ಕೂ ಭರವಸೆ ನೀಡ್ತಿಲ್ಲ. ಇದು ನಮ್ಮ ಆಕಾಂಕ್ಷೆ, ಇದು ನಮ್ಮ ಗುರಿ. ಮತ್ತು ಅವರ ರಾಜಕೀಯದ ಹದಗೆಟ್ಟ ಸ್ವರೂಪ ಮತ್ತು ರಾಜ್ಯವು ಎದುರಿಸುತ್ತಿರುವ ವಿಪತ್ತಿನ ಪರಿಸ್ಥಿತಿಯಿಂದಾಗಿ ನಾವು ನೀಡುತ್ತಿರುವುದು ಬದಲಾವಣೆಯ ಒಂದು ಸಂಪೂರ್ಣ ಸ್ಪಷ್ಟವಾದ ಹೊಸ ಸಂದೇಶವಾಗಿದೆ. ಮತ್ತು ಜನರು ನಮ್ಮನ್ನು ಬೆಂಬಲಿಸುತ್ತಾರೆ ಎನ್ನುವ ಬಗ್ಗೆ ನಮಗೆ ಸಾಕಷ್ಟು ವಿಶ್ವಾಸವಿದೆ. ನಾನು ಇಲ್ಲಿ ಯಾವುದೋ ರಾಜಕೀಯ ಪಂಡಿತನಾಗಿ ಕುಳಿತುಕೊಂಡು ನಾನು ಎಲ್ಡಿಎಫ್ ಮತದಲ್ಲಿ 8.5% ತೆಗೆದುಕೊಳ್ಳುತ್ತೇನೆ ಮತ್ತು ಅದರ ಬಗ್ಗೆ ನನಗೆ ವಿಶ್ವಾಸವಿದೆ ಎಂದು ಹೇಳುತ್ತಿಲ್ಲ. ಹಾಗೆಯೇ ಅವರ ಎಂಎಲ್ಎಗಳು ಒಳ್ಳೆಯವರಾ ಅಥವಾ ಕೆಟ್ಟವರಾ ಎಂದು ನಾನು ಹೇಳುತ್ತಿಲ್ಲ. ಆ ತೀರ್ಪು ನೀಡಲು ನಾನು ಯಾರೂ ಅಲ್ಲ. ಆದರೆ ಜನರಿಂದ ತಾವು ಪಡೆದ ಜನಾದೇಶವನ್ನು ಅವರು 1 ಬಾರಿ ಅಲ್ಲ, 2 ಬಾರಿ ಮತ್ತು ಪುನರಾವರ್ತಿತವಾಗಿ ನಿರಾಸೆಗೊಳಿಸಿದ್ದಾರೆ ಎಂದು ನಾನು ಖಂಡಿತವಾಗಿಯೂ ಪೂರ್ಣ ವಿಶ್ವಾಸದಿಂದ ಹೇಳಬಲ್ಲೆ. ನಾನು ಹೋದೆ. ಉದಾಹರಣೆಗೆ ನಾನು ನಿಮಗೆ ಒಂದು ಉದಾಹರಣೆ ಕೊಡುತ್ತೇನೆ. ನಾನು ಮುಖ್ಯಮಂತ್ರಿಯವರ ಕ್ಷೇತ್ರವಾದ ಧರ್ಮಟಂಗೆ ಹೋದೆ. ನಾವು ಅದಾಲತ್ ಎಂದು ಕರೆಯಲ್ಪಡುವ ಕಾರ್ಯಕ್ರಮವನ್ನು ನಡೆಸಿದೆವು. ಅಲ್ಲಿ ಜನರು ಬಂದು ತಮ್ಮ ಸಮಸ್ಯೆಗಳ ಕುರಿತು ಅಹವಾಲುಗಳನ್ನು ಸಲ್ಲಿಸಬಹುದಿತ್ತು. ನಾನು ಅದನ್ನು ಯೋಜಿಸಿದಾಗ ನನ್ನ ಪಕ್ಷದ ಪ್ರತಿಯೊಬ್ಬರೂ ನಿಮಗೆ ಹುಚ್ಚೆ ಎಂದರು. ಇದು ಸಿಪಿಎಂನ ಕೋಟೆ. ಇದು ಸಿಪಿಎಂ ಮುಖ್ಯಮಂತ್ರಿಯವರ ಕೋಟೆ. ಅಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಅಲ್ಲಿಗೆ 5,000 ಜನರು 3,847 ದೂರುಗಳೊಂದಿಗೆ ಬಂದಿದ್ದರು ಮತ್ತು ಕುಡಿಯುವ ನೀರಿನ ಬಗ್ಗೆ ದೂರುಗಳು, ರಸ್ತೆಗಳ ಬಗ್ಗೆ ದೂರುಗಳು, ವಿದ್ಯುತ್ ಬಗ್ಗೆ ದೂರುಗಳು, ಚರಂಡಿ ಬಗ್ಗೆ ದೂರುಗಳು, ಕಸ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಬಗ್ಗೆ ದೂರುಗಳು. ನಿಜವಾದ ಮೂಲಭೂತ ಸಮಸ್ಯೆಗಳು. ನನಗೆ ಯಾರೊಂದಿಗೂ ಯಾವುದೇ ಸಮಸ್ಯೆಗಳಿಲ್ಲ. ಇಂದು ಕೇರಳದ 48% ಜನರಿಗೆ ಅವರ ಮನೆಗಳಲ್ಲಿ ಪೈಪ್ ಮೂಲಕ ಕುಡಿಯುವ ನೀರು ಇಲ್ಲ. ಮತ್ತು ಜಲ ಜೀವನ್ ಮಿಷನ್ ಪ್ರಾರಂಭವಾದಾಗ ಕೇರಳಕ್ಕಿಂತ ಹಿಂದೆ ಪ್ರಾರಂಭಿಸಿ 100% ತಲುಪಿರುವ ಉತ್ತರ ಭಾರತದ ರಾಜ್ಯಗಳ ಬಗ್ಗೆ ನಾನು ನಿಮಗೆ ಸವಿವರವಾಗಿ ಹೇಳಬಲ್ಲೆ. ಈಗ ಇವು ಸತ್ಯಾಂಶಗಳು. ಈಗ ಜನರಿಗೆ ಕೆಲವರಿಗೆ ಇದು ಇಷ್ಟವಾಗಬಹುದು, ಕೆಲವರಿಗೆ ಇದು ಇಷ್ಟವಾಗದೇ ಇರಬಹುದು. ನಾವು ಇಂದು ಸಂಪೂರ್ಣವಾಗಿ ವಾಕ್ಚಾತುರ್ಯವಿಲ್ಲದೆ ಸ್ಪರ್ಧಿಸುತ್ತಿದ್ದೇವೆ. ನಾವು ಸತ್ಯಾಂಶಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ನಾವು ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಾವು ಭಾರತದಲ್ಲಿ ಏನು ಮಾಡಿದ್ದೇವೆ ಮತ್ತು ಕೇರಳದಲ್ಲಿ ಏನು ಮಾಡಬಹುದು ಎಂಬುದರ ಬಗ್ಗೆ ಮಾತನಾಡುತ್ತಿದ್ದೇವೆ. ಈಗ ನನ್ನ ಪ್ರಕಾರ ಇಂದು ಎಲ್ಡಿಎಫ್ ಮತ್ತು ಕಾಂಗ್ರೆಸ್ ಎದುರಿಸುತ್ತಿರುವುದು ಏನೆಂದರೆ, ಹೇಳಲು ಏನೂ ಇಲ್ಲದ ಕಾರಣ ಅವರು ಅದಕ್ಕೆ ಹಿಂತಿರುಗುತ್ತಾರೆ. ಮತ್ತು ಇದನ್ನು ನಾವು ಈಗ 4 ದಿನಗಳ ಹಿಂದೆ ಪ್ರಾರಂಭವಾಗಿದ್ದನ್ನು ನೋಡಿದ್ದೇವೆ. ಸಿಪಿಎಂ ಮಧ್ಯಪ್ರವೇಶಿಸಿ ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್ ಎಂದು ಹೇಳಿದೆ ಮತ್ತು ಕಾಂಗ್ರೆಸ್ ಮಧ್ಯಪ್ರವೇಶಿಸಿ ಸಿಪಿಎಂ ಬಿಜೆಪಿಯ ಬಿ ಟೀಮ್ ಎಂದು ಹೇಳಿದೆ. ಆದ್ದರಿಂದ ಅವರಿಬ್ಬರ ಮನಸ್ಸಿನಲ್ಲಿ ಒಂದು ವಿಷಯ ಸ್ಥಾಪಿತವಾಗಿದೆ, ಅದೆಂದರೆ ನಾವು ಎ ಟೀಮ್ ಎಂದು. ಆದ್ದರಿಂದ ಇದು ಅದಕ್ಕಾಗಿಯೇ ನಾನು ಅದರ ಬಗ್ಗೆ ನಿಮ್ಮನ್ನು ಕೇಳಬೇಕೆಂದಿದ್ದೆ, ಏಕೆಂದರೆ ಎಲ್ಲರೂ ಹೇಳುತ್ತಿದ್ದಾರೆ ನೀವು ಯಾರ ಹತ್ತಿರ ಬೇಕಾದರೂ ಹೋಗಿ ನೀವು ವಾಸ್ತವಿಕವಾಗಿ ಯೋಚಿಸುತ್ತಿದ್ದೀರಿ, ನೀವು ಗೆಲ್ಲಲು ಬಯಸುತ್ತೀರಿ ಮತ್ತು ಯುಡಿಎಫ್ ಹಾಗೂ ಎಲ್ಡಿಎಫ್ ಎರಡೂ ಬಣಗಳು ಪರಸ್ಪರರನ್ನು ಮುಖ್ಯ ಶತ್ರುಗಳೆಂದು ನೋಡುತ್ತಾರೆ. ಹಾಗಾಗಿ ಅವರಿಗಾಗಿ ಅವರು ನಿಮ್ಮ ಜೊತೆ ಬರುತ್ತಾರೆ. ಅವರು ದುರ್ಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತಾರೆ. ನೀವು ಯಾವುದಕ್ಕೆ ಹೆಚ್ಚು ಹತ್ತಿರವಾಗಿದ್ದೀರಿ, ಯುಡಿಎಫ್ ಅಥವಾ ಎಲ್ಡಿಎಫ್? ಪ್ರಣಯ್, ನಾನು ಅವರಿಬ್ಬರಲ್ಲಿ ಯಾರಿಗೂ ಹತ್ತಿರವಾಗಲು ಸಾಧ್ಯವೇ ಇಲ್ಲ. ನೋಡಿ, ಇದು ಕೇವಲ ಸಾಮಾನ್ಯ ಜ್ಞಾನ. ಆದರೆ ನಿಮ್ಮ ಬಳಿ ಬಹಳಷ್ಟು ಹಣವಿದೆ. ಇಲ್ಲ, ಎಲ್ಡಿಎಫ್ ಇಂದು 100 ಬಿಜೆಪಿ ಕಾರ್ಯಕರ್ತರನ್ನು ಕೊಂದ, ಕಗ್ಗೊಲೆ ಮಾಡಿದ ಪಕ್ಷವಾಗಿದೆ. ನೀವು ಹೇಳುತ್ತಿರುವುದು ಸರಿ ಎಂದು ಭಾವಿಸೋಣ. ನಾನು ಹಣದ ಮೂಟೆಗಳಿರುವ ಒಬ್ಬ ಪ್ರಾಯೋಗಿಕ ಮೇಧಾವಿ ಮತ್ತು ನಾನು ಯಾವುದಾದರೂ ವ್ಯಾವಹಾರಿಕ ಪ್ರಾಯೋಗಿಕ ಒಪ್ಪಂದ ಮಾಡಿಕೊಳ್ಳಲು ಬಯಸಿದರೂ ನನ್ನ ಪಕ್ಷ ನನಗೆ ಬಿಡುವುದಿಲ್ಲ. ಅದು ಅಸಾಧ್ಯ. ಅದನ್ನು ಊಹಿಸಲೂ ಸಾಧ್ಯವಿಲ್ಲ. ಎರಡನೆಯದಾಗಿ, ಕಾಂಗ್ರೆಸ್ ಪಕ್ಷ ನಮ್ಮೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಬಯಸುತ್ತದೆ ಎಂದುಕೊಂಡರೆ ಅದು ನೀವೇ ಹೇಳಿ, ಅದು ಸ್ವಲ್ಪವಾದರೂ ಸಾಧ್ಯವೇ? ಸುಮ್ನೆರಿ. ಹಾಗಾದ್ರೆ ಇದು ಆತಂಕ. ಇದು ಯಾಕೆ 4 ದಿನಗಳ ಹಿಂದೆ ತಲೆ ಎತ್ತಿದೆ? ನೀವು ಇದನ್ನ ಅಧ್ಯಯನ ಮಾಡಬಹುದು. ಪ್ರತಿ ಚುನಾವಣಾ ಚಕ್ರದಲ್ಲೂ ಹರಿಯಾಣ, ದೆಹಲಿಯಲ್ಲಿ ಕಾಂಗ್ರೆಸ್ ಸೋಲನ್ನು ಗ್ರಹಿಸಿದಾಗ ಅವರ ಪ್ಲೇಬುಕ್ನಲ್ಲಿ ಒಂದು ಸಿದ್ಧ ರಾಜಕೀಯ ತಂತ್ರವಿರುತ್ತದೆ. ಅವರು ಒಂದು ಕಥೆಯನ್ನು ಹೆಣೆಯುತ್ತಾರೆ. ಸಂಚು. ಆಡಳಿತ ವಿರೋಧಿ ಮತದ ಬಲಿಪಶು ಬಿಜೆಪಿಗೆ ಹತ್ತಿರವಾಗಿದ್ದಾರೆ ಎಂಬ ಬಗ್ಗೆ. ಆ ಮೂಲಕ ಅವರು ಆಡಳಿತ ವಿರೋಧಿ ಅಲೆಯನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಅದನ್ನ ಅವರು ಎಲ್ಲಿ ಮಾಡಿದ್ರು ಗೊತ್ತೇ? ನಿಮ್ಮ ರಾಜ್ಯ ತೆಲಂಗಾಣದಲ್ಲಿ ಬಿಆರ್ಎಸ್ ಉತ್ತುಂಗದಲ್ಲಿತ್ತು, ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿತ್ತು, ಬಿಜೆಪಿ ವಿರೋಧ ಪಕ್ಷವಾಗಲು ಸಿದ್ಧವಾಗಿತ್ತು.
ಅವರಿಗೆ ಪ್ರಬಲ ಪೈಪೋಟಿ ನೀಡುತ್ತಿತ್ತು. ತೆಲಂಗಾಣ ರಚನೆಯನ್ನ ವಿರೋಧಿಸಿದ ಏಕೈಕ ರಾಜಕೀಯ ಪಕ್ಷ ಅಲ್ಲಿಗೆ ಬರುತ್ತದೆ. ಬಿಆರ್ಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿವೆ ಎಂದು ಗಾಳಿ ಸುದ್ದಿ ಹಬ್ಬಿಸುತ್ತದೆ ಮತ್ತು ಮತದಾರರು ಅದನ್ನು ಸಂಪೂರ್ಣವಾಗಿ ನಂಬಿಬಿಟ್ಟರು. ಹಾಗಾಗಿ ವಿಪರ್ಯಾಸಗಳಲ್ಲೇ ವಿಪರ್ಯಾಸವನ್ನು ನೋಡಿ. ತೆಲಂಗಾಣ ರಚನೆಯನ್ನು ವಿರೋಧಿಸಿದ ಪಕ್ಷವು ಇಂದು ತೆಲಂಗಾಣವನ್ನು ಆಳುತ್ತಿದೆ. ಈಗ ಇದಕ್ಕಿಂತ ಹೆಚ್ಚು ವಿಚಿತ್ರವಾದದ್ದನ್ನು ನೀವು ಯೋಚಿಸಬಲ್ಲಿರಾ? ಮತ್ತು ಅವರು ಅದನ್ನು ಹೇಗೆ ಮಾಡುತ್ತಾರೆ? ಒಟ್ಟಾಗಿ ಬಿಆರ್ಎಸ್ ಬಿಜೆಪಿಯ ಬಿ ಟೀಮ್ ಎಂದು ಹೇಳುವ ಮೂಲಕ ಅವರು ಇಡೀ ಸಮುದಾಯದ ಮತಗಳನ್ನು ಒಟ್ಟಾಗಿ ಕಾಂಗ್ರೆಸ್ಗೆ ವರ್ಗಾಯಿಸಿದರು. ಹಾಗಾಗಿ ಅದೇ ಈ ಪ್ಲೇಬುಕ್. ಖಂಡಿತ ಹೌದು. ಅವರು ಇಲ್ಲಿ ಪ್ರಯತ್ನಿಸುತ್ತಿರುವುದು ಅದನ್ನೇ, ಆದರೆ ಅದು ಕೆಲಸ ಮಾಡೋದಿಲ್ಲ. ಹಾಗಾಗಿ 2 ಅವಧಿಗಳೇ ಒಂದು ಇತಿಹಾಸವಾಗಿತ್ತು ಮತ್ತು ಅವರು ಅಧಿಕಾರದಲ್ಲಿ 3ನೇ ಅವಧಿಯನ್ನ ಹೊಂದುವ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಡಿಎಫ್ ಇಲ್ಲಿ ಸರ್ಕಾರದಲ್ಲಿ ಯಾಕೆ ಇರಬಾರದು ಎಂದು ನೀವು ಜನರಿಗೆ ಏನು ಹೇಳುತ್ತಿದ್ದೀರಿ? ಅಂದ್ರೆ ಸವಿಸ್ತಾರವಾಗಿ ಹೇಳಬೇಕೆಂದ್ರೆ ಅನೇಕ ಕಾರಣಗಳಿವೆ. ಯಾಕೆಂದ್ರೆ ಅವರು ಸೂಚಿಸುವ ಹಾಗೆ ಜನರು ಅಂದ್ರೆ ನಾನು ಅವರೊಂದಿಗೆ ಮಾತನಾಡುವಾಗ ಅವರು ಯಾವುದೇ ಸ್ಪಷ್ಟವಾದ ಕೋಪವಿಲ್ಲ, ಯಾವುದೇ ವೈಫಲ್ಯವಿಲ್ಲ ಎಂದು ಹೇಳುತ್ತಾರೆ. ಸರಿ, ನಿರುದ್ಯೋಗ ಯಾವಾಗ್ಲೂ ಇರುತ್ತದೆ, ನೋಡಿ, ಹಣದುಬ್ಬರ ಇದೆ. ನಾನು ನಿಮ್ಗೆ ಒಂದು ಮಾತು ಹೇಳಬಹುದೇ? ಅಂದ್ರೆ ಮತ್ತೊಮ್ಮೆ ಈ ಸ್ಪಷ್ಟ ಕೋಪ ಅಥವಾ ಅಸ್ಪಷ್ಟ ಕೋಪದ ವಿಷಯದ ಬಗ್ಗೆ ನಿಮಗೆ ಗೊತ್ತಲ್ಲ. ಪಾಂಡಿತ್ಯಕ್ಕೆ ಸಂಪೂರ್ಣ ಗೌರವವಿದ್ದರೂ ಭಾರತೀಯ ಮತದಾರರು ಸಾಮಾನ್ಯವಾಗಿ ಬೀದಿಗಿಳಿದು ಕೋಪದಿಂದ ಎದೆ ಬಡಿದುಕೊಳ್ಳಲು ಆರಂಭಿಸುವ ಜನರಲ್ಲ. ನೀವದನ್ನು ಎಲ್ಲಿ ನೋಡಿದ್ದೀರಿ? ನಾನು ಅದನ್ನು ಎಲ್ಲಿಯೂ ನೋಡಿಲ್ಲ. 2G ಹಗರಣದ ವಿಷಯದಲ್ಲಿ ನಾನು ಅದನ್ನು ನೋಡಲಿಲ್ಲ. ಈ ದೇಶಕ್ಕೆ ಅಪ್ಪಳಿಸಿದ ಅತಿದೊಡ್ಡ ಹಗರಣ ನಡೆದಾಗ ನಾನು ಅದನ್ನು ನೋಡಲಿಲ್ಲ. ಜನರು ಮನೆಯಲ್ಲಿ ಕುಳಿತಿದ್ದರು. ಕೇರಳದಲ್ಲಿ ಅದು ಯಾಕೆ ಭಿನ್ನವಾಗಿರಬೇಕು? ಶಬರಿಮಲೆಯಿಂದ 4.5 kg ಚಿನ್ನ ಕಳುವಾಗಿದೆ ಎಂದು ಕೇಳಿದಾಗ ಕೇವಲ ಬೀದಿಗಿಳಿದಿಲ್ಲ ಎಂಬ ಕಾರಣಕ್ಕೆ ಜನರಿಗೆ ಕೋಪ ಬಂದಿಲ್ಲ ಎಂದು ಇಂದು ನಿಮಗೆ ಅನಿಸುತ್ತದೆಯೇ? 2018ರಲ್ಲಿ ಶಬರಿಮಲೆಯ ಎಲ್ಲಾ ನಾಟಕವನ್ನ ಮಾಡಿ 1,000 ಜನರನ್ನ ಜೈಲಿಗೆ ಕಳುಹಿಸಿ 3,000 ಪ್ರಕರಣಗಳನ್ನು ದಾಖಲಿಸಿ ತಂತ್ರಿಯನ್ನ ವಜಾಗೊಳಿಸಬೇಕೆಂದು ಬಯಸಿದ್ದ ಈ ಸರ್ಕಾರ, ಎಲ್ಡಿಎಫ್ ಸರ್ಕಾರ, ಇಂದು ಸುಪ್ರೀಂ ಕೋರ್ಟ್ಗೆ ಹೋಗಿ ಯೂಟರ್ನ್ ತೆಗೆದುಕೊಂಡು ಆಚರಣೆಗಳ ವಿಷಯದಲ್ಲಿ ತಂತ್ರಿಯೇ ಕೊನೆಯ ಮಾತು ಎಂದು ಹೇಳುತ್ತದೆ ಎಂದು ನೀವು ಇಂದು ಯೋಚಿಸುತ್ತೀರಾ? ಜನರು ಕೋಪಗೊಂಡಿಲ್ಲ. ತಮ್ಮ ಮಕ್ಕಳು ನಿರುದ್ಯೋಗಿಗಳಾಗಿ ಕುಳಿತಿರುವುದನ್ನು ನೋಡಬೇಕಾದ ಪೋಷಕರು ಇದರಲ್ಲಿ ರಾಜಕೀಯ ವಾಕ್ಚಾತುರ್ಯವನ್ನು ತರುತ್ತಿರುವುದಕ್ಕೆ ಕ್ಷಮಿಸಿ ಅಸಂತೋಷಗೊಂಡಿಲ್ಲ ಎಂದು ಇಂದು ನಿಮಗೆ ಅನಿಸುತ್ತದೆಯೇ? ಕೋಪವನ್ನು ಗಲಭೆಗಳಲ್ಲಿ ಅಥವಾ ಗುಂಪುಗಳು ಹೊರಬರುವುದರಲ್ಲಿ ಅಳೆಯಲಾಗುವುದಿಲ್ಲ. ಅದು ಬೇರೆಯೇ ಆದ ಅಳತೆ. ಜನರು ಅತೃಪ್ತರಾಗಿದ್ದಾರೆ. ನೀವು ಉತ್ತಮ ಪದವನ್ನು ಬಳಸಲು ಬಯಸಿದರೆ ಅವರು ಕೋಪಗೊಂಡಿಲ್ಲ, ಅವರು ಹಿಂಸಾತ್ಮಕವಾಗಿಲ್ಲ ಎಂದು ನೀವು ಹೇಳಬಹುದು. ಮತ್ತು ನಿಖರವಾಗಿ ಇದೇ ನಿರೂಪಣೆಯನ್ನು ಸಿಪಿಎಂ, ಕೊಲ್ಲಂ ಎಲ್ಡಿಎಫ್, ಕೊಲ್ಲಂ, ಕೇರಳ ಎಂದು ಹೇಳುತ್ತಾ ಹೊರಹಾಕುತ್ತಿದೆ. ಅವರಿಗೆ ಅಷ್ಟು ವಿಶ್ವಾಸವಿದ್ದರೆ ನನಗೆ ಒಂದು ವಿಷಯ ಹೇಳಿ. ನನ್ನ ವಿರುದ್ಧದ ಅಭ್ಯರ್ಥಿಯಾದ ಶಿವನ್ ಕುಟನ್ ಅವರು ಒಬ್ಬ ಅಭ್ಯರ್ಥಿ, ಹಾಲಿ ಸಚಿವರು. ಚುನಾವಣಾ ಮತಪತ್ರದಲ್ಲಿ ರಾಜೀವ್ ಎಂಬ ಹೆಸರಿನ ಹಾಲಿ ಸಿಪಿಎಂ ಶಾಖಾ ಕಾರ್ಯದರ್ಶಿಯನ್ನು ಅಭ್ಯರ್ಥಿಯಾಗಿ ಏಕೆ ನಿಲ್ಲಿಸುತ್ತಿದ್ದಾರೆ? ಜನರಿಗೆ ಅಷ್ಟೊಂದು ಆಳವಾದ ತೃಪ್ತಿ ಇದ್ದರೆ ನನ್ನ ವಿರುದ್ಧ ರಾಜೀವ್ ಅವರನ್ನು ಸ್ಪರ್ಧೆಗೆ ನಿಲ್ಲಿಸುವ ಈ ಭಯವೇಕೆ? ಹಾಗಾಗಿ ನೀವು ಏನೇ ಇರಲಿ, ಹಾವಿಗೂ ಮಿತ್ರ, ಚೇಳಿಗೂ ಮಿತ್ರನಾಗಿರಲು ಸಾಧ್ಯವಿಲ್ಲ. ಅಥವಾ ಅದರ ವ್ಯತಿರಿಕ್ತವಾಗಿ ನೀವು ಸ್ಪಷ್ಟವಾಗಿರಿ. ನಿಮಗೆ ಅಷ್ಟೊಂದು ಪರಮ ವಿಶ್ವಾಸವಿದ್ದರೆ ನಿಮ್ಮ ಅಭಿವೃದ್ಧಿಯ ಅಜೆಂಡಾದ ಮೇಲೆಯೇ ಈ ಹೋರಾಟವನ್ನು ಮಾಡಿ. 4 ದಿನಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಯವರನ್ನು ಯಾವುದೋ ಒಂದು ವಿಷಯದ ಬಗ್ಗೆ ಕೇಳಿದರು. ಮುಖ್ಯಮಂತ್ರಿಯವರು ಏನ್ ಹೇಳಿದರು? ಈ ಪ್ರಶ್ನೆಯನ್ನು ಮನೆಯಲ್ಲಿ ಹೋಗಿ ಕೇಳಿ. ಹಾಗಾಗಿ ನಿಮ್ಮ ಸಾಧನೆಯ ಬಗ್ಗೆ ನಿಮಗೆ ವಿಶ್ವಾಸವಿದ್ದರೆ ನೀವು ಯಾಕೆ ಅಷ್ಟೊಂದು ಚಿಂತಿತರಾಗಿದ್ದೀರಿ? ಹೊರಗ್ಬನ್ನಿ, ಅದನ್ನು ಹೇಳಿ. ಯುಡಿಎಫ್ ಮತ್ತು ಎಲ್ಡಿಎಫ್ ನಡುವಿನ ಸ್ಥಳೀಯ ಚುನಾವಣೆಗಳಲ್ಲಿ ಕಂಡುಬಂದಿದ್ದಕ್ಕಿಂತ ಈ ಹೋರಾಟವು ಹೆಚ್ಚು ನಿಕಟವಾಗಿದೆ ಎಂದು ಬಹಳಷ್ಟು ಜನರು ಹೇಳುತ್ತಿದ್ದಾರೆ. ಹೌದು, ನೀವು ಅತಂತ್ರ ವಿಧಾನಸಭೆಯ ಪರಿಸ್ಥಿತಿಯಲ್ಲಿ ಸಿಲುಕಿದರೆ ಮತ್ತು ನಿಮ್ಮ ಬಳಿ ಕೆಲವು ಸೀಟುಗಳಿದ್ದರೆ ನೀವು ಯಾವ ಕಡೆಗೆ ಹೋಗುತ್ತೀರಿ? ನೀವೇನ್ ಮಾಡ್ತೀರಿ? ನೀವು ಯಾರಿಗೂ ಬೆಂಬಲ ನೀಡುವುದಿಲ್ಲವೇ? ರಾಷ್ಟ್ರಪತಿ ಆಡಳಿತಕ್ಕಾಗಿ ಕಾಯುತ್ತೀರಾ? ಇಲ್ಲ. ಮೊದಲನೆಯದಾಗಿ ಇದು ಹೆಚ್ಚು ನಿಕಟವಾದ ಚುನಾವಣೆಯಾಗಲಿದೆ ಎಂದು ನೀವು ಹೇಳಿದ್ದು ಸರಿ ಎಂದು ನನಗನಿಸುತ್ತದೆ. ಮತ್ತು ಡಿಸೆಂಬರ್, ಜನವರಿ ನಂತರ ಕಾಂಗ್ರೆಸ್ ಹೊರಹಾಕಿದ್ದ ನಮಗೆ 100 ಸೀಟುಗಳು ಸಿಗುತ್ತವೆ ಎಂಬ ಈ ಎಲ್ಲಾ ದುರಹಂಕಾರ ತನ್ನಗಾಗಿದೆ. ಮತ್ತು ಅದನ್ನು ನೀವು ನೋಡಬಹುದು. ಮತ್ತು ಅವರು ಬಿಜೆಪಿಯ ಮೇಲೆ ಹೇಗೆ ದಾಳಿ ಮಾಡುತ್ತಿದ್ದಾರೆ ಎಂಬುದರಿಂದ ಅದೆಲ್ಲವೂ ಹೋಗಿದೆ ಎಂಬುದು ಸ್ಪಷ್ಟವಾಗಿದೆ. ಇಂದಿನ ನನ್ನ ಅಂದಾಜು, ಮತ್ತು ಇದು ನನ್ನದೇ ಅಂದಾಜು, ಆದ್ದರಿಂದ ಸ್ಪಷ್ಟವಾಗಿ ಇದು ಪಕ್ಷಪಾತದಿಂದ ಕೂಡಿದೆ ಮತ್ತು ಇದು ಸ್ಪಷ್ಟವಾಗಿ ನಿಷ್ಪಕ್ಷಪಾತವಾಗಿಲ್ಲ. ಏನೆಂದರೆ ಅವರು ಸುಮಾರು 40-45ರಲ್ಲಿ ಸಿಲುಕಿಕೊಂಡಿದ್ದಾರೆ. ಆ 40-45ರಲ್ಲಿ ಒಂದು ದೊಡ್ಡ ಭಾಗ ಮುಸ್ಲಿಂ ಲೀಗ್ ಸೀಟುಗಳು. ಇಂದು ಯುಡಿಎಫ್ನಲ್ಲಿ ಖಚಿತವಾಗಿ ಗೆಲ್ಲುವ ಏಕೈಕ ಪಕ್ಷವೆಂದರೆ ಮುಸ್ಲಿಂ ಲೀಗ್, ಮತ್ತು ಅದಕ್ಕೆ ಕಾರಣವೇನೆಂದು ಸಹ ನಾನು ನಿಮಗೆ ಹೇಳುತ್ತೇನೆ. ಮುಸ್ಲಿಂ ಲೀಗ್ ಒಂದು ಉತ್ತಮ ಮೈತ್ರಿಯನ್ನು ರಚಿಸಿದೆ.
ಇದರಲ್ಲಿ ಜಮಾತೆ ಇಸ್ಲಾಮಿ ಮತ್ತು ಎಸ್ಟಿಪಿಐ ಈಗ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನೊಂದಿಗೆ ಮೈತ್ರಿಯ ಭಾಗವಾಗಿವೆ. ಹಾಗಾಗಿ ಹಿಂದೆ ಮುಸ್ಲಿಂ ಮತಗಳು ವಿಭಜನೆಯಾಗುತ್ತಿದ್ದವು. ಆದರೆ ಈ ಚುನಾವಣೆಗಳಲ್ಲಿ ಅದು ವಿಭಜನೆಯಾಗುವುದಿಲ್ಲ ಎಂಬುದು ಅವರ ಊಹೆಯಾಗಿದೆ ಮತ್ತು ಆದ್ದರಿಂದ ಅವರು ಆ ಭಾಗದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಎಂಬುದು ನನ್ನ ತಿಳುವಳಿಕೆ. ಆದರೆ 40-45 ಮೀರಿ ನನಗೆ ಸ್ಪಷ್ಟತೆ ಇಲ್ಲ ಮತ್ತು ಅವರಿಗೂ ಖಂಡಿತವಾಗಿಯೂ ಸ್ಪಷ್ಟತೆ ಇಲ್ಲ. ಮತ್ತು ನಿಮ್ಮ ಪ್ರಶ್ನೆಗೆ ಉತ್ತರಿಸುವುದಾದರೆ ನಾನು ನಿಮಗೆ ಈಗ ಬಹಳ ಸ್ಪಷ್ಟವಾಗಿ ಹೇಳುತ್ತೇನೆ, ನಾವು ಎ ಅನ್ನು ಬೆಂಬಲಿಸುವುದಿಲ್ಲ ಅಥವಾ ಎಯ ತದ್ರೂಪಿಯಾದ ಬಿ ಅನ್ನು ಬೆಂಬಲಿಸುವುದಿಲ್ಲ. ಅಂತಹ ಒಂದು ಸನ್ನಿವೇಶ ಉದ್ಭವಿಸಿದರೆ ಏನಾಗುತ್ತದೆ? ಇದು ನನ್ನ ಮೌಲ್ಯಮಾಪನ ಏನೆಂದರೆ 27 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇಂಡಿಯಾ ಅಲಯನ್ಸ್ ಎಂಬ ಔಪಚಾರಿಕ ರಾಜಕೀಯ ಮೈತ್ರಿಯಲ್ಲಿರುವ ಈ ಇಬ್ಬರು ಜನರು, ಮತ್ತು ಇಲ್ಲಿ ಮಾತ್ರ ಅವರು ಈ ನಾಟಕವನ್ನು ಮಾಡುತ್ತಾರೆ, ಇಲ್ಲಿ ಕೇರಳದಲ್ಲಿಯೂ ಸಹ ಔಪಚಾರಿಕ ಮೈತ್ರಿ ಮಾಡಿಕೊಳ್ಳುತ್ತಾರೆ. ನಮ್ಮನ್ನು ಸೋಲಿಸಲು ಅವರು ಹಿಂದೆ ಇದನ್ನು ಅನೌಪಚಾರಿಕವಾಗಿ ಮಾಡಿದ್ದಾರೆ. ಅಂತಹ ಪರಿಸ್ಥಿತಿ ಬಂದರೆ ಅವರು ಇದನ್ನು ಔಪಚಾರಿಕವಾಗಿ ಮಾಡ್ತಾರೆ. ಅದಕ್ಕಾಗಿಯೇ ಅವರಿಬ್ಬರಿಗೂ ಬಹುಮತ ಬರದಂತೆ ತಡೆಯಲು ನಾವು 140 ಸ್ಥಾನಗಳಲ್ಲಿ ಕಠಿಣವಾಗಿ ಸ್ಪರ್ಧಾತ್ಮಕವಾಗಿ ಸ್ಪರ್ಧಿಸುತ್ತಿದ್ದೇವೆ. ಇದು ನಮ್ಮ ಅಚಲವಾದ ಭರವಸೆ. ಆದರೆ ನೋಡೋಣ. ಹಾಗಾದರೆ ನಿಮಗೆ ನಾವು ಸಿಪಿಎಂ ಅಥವಾ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ಸಹಜವಾದ ಡಿಎನ್ಎ ಸಂಬಂಧ, ಸೈದ್ಧಾಂತಿಕ, ರಾಜಕೀಯ ಸಿಪಿಎಂ ಮತ್ತು ಕಾಂಗ್ರೆಸ್ ನಡುವೆ ಇದೆ. ಅವರು ಇಂಡಿಯಾ ಅಲಯನ್ಸ್ ಎಂಬ ಮೈತ್ರಿಯಲ್ಲಿದ್ದಾರೆ. ಅವರು ತಮಿಳುನಾಡಿನಲ್ಲಿ ಒಟ್ಟಿಗೆ ಹೋರಾಡುತ್ತಿದ್ದಾರೆ, ಪಕ್ಕದಲ್ಲೇ, ಮತ್ತು ಪುದುಚೇರಿಯಲ್ಲಿ. ಹಾಗಾಗಿ ನೀವು ಕ್ರಿಶ್ಚಿಯನ್ ಸಮುದಾಯವನ್ನು ಆಕ್ರಮಣಕಾರಿಯಾಗಿ ಓಲೈಸುತ್ತಿದ್ದೀರಿ. ಕಳೆದ ಚುನಾವಣೆಗಳಲ್ಲಿ ನಿಮಗೆ ಸ್ವಲ್ಪ ಯಶಸ್ಸು ಸಿಕ್ಕಿದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಅಲ್ಲ. ಅಲ್ಲಿ ನೀವು ಸುಮಾರು 1900 ಚಿಲ್ಲರೆ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೀರಿ ಮತ್ತು ಕೇವಲ 20 ಚಿಲ್ಲರೆ ಅಭ್ಯರ್ಥಿಗಳು ಮಾತ್ರ ಗೆದ್ದರು ಎಂದು ನಾನು ಭಾವಿಸುತ್ತೇನೆ. ಹಾಗಾದರೆ ಸ್ಥಳೀಯ ಚುನಾವಣೆಗಳಲ್ಲಿ ಏನು ತಪ್ಪಾಯಿತು? ಮತ್ತು ಈ ಕ್ರಿಶ್ಚಿಯನ್ ಸಮುದಾಯದ ಓಲೈಕೆಯು ಚುನಾವಣೆಗಳಲ್ಲಿ ನಿಮಗೆ ಎಷ್ಟು ಮಟ್ಟಿಗೆ ಸಹಾಯ ಮಾಡುತ್ತದೆ ಎಂದು ನೀವು ಭಾವಿಸುತ್ತೀರಿ? ಇಲ್ಲ, ನಾವು ಯಾರನ್ನೂ ಆಕ್ರಮಣಕಾರಿಯಾಗಿ ಓಲೈಸುತ್ತಿಲ್ಲ. ನಾವು ಎಲ್ಲರನ್ನೂ ಓಲೈಸುತ್ತಿದ್ದೇವೆ. ಮತ್ತು ನಾವು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಮುದಾಯದೊಂದಿಗೆ ನಾವು ಏನು ಮಾಡುತ್ತಿದ್ದೇವೆ ಅಂದರೆ, ನೀವು ಅದನ್ನು ಆಕ್ರಮಣಶೀಲತೆ ಎಂದು ಕರೆಯುವುದಾದರೆ, ನಾವು ಆಕ್ರಮಣಕಾರಿಯಾಗಿ ಮಾಡುತ್ತಿರುವುದು ಏನೆಂದರೆ, ಬಿಜೆಪಿಯ ಬಗ್ಗೆ ಅವರ ತಲೆಯಲ್ಲಿ ತುಂಬಿರುವ ಪ್ರಚಾರವನ್ನು ಅವರ ಮನಸ್ಸಿನಿಂದ ತೆಗೆದುಹಾಕುವುದು ಅಥವಾ ಸ್ಪಷ್ಟಪಡಿಸುವುದು. ಮತ್ತು ಅದನ್ನು ಕಳೆದ 20-25 ವರ್ಷಗಳಿಂದ ಯಶಸ್ವಿಯಾಗಿ ಮಾಡಲಾಗಿದೆ. ನಾನು ಇಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಬಂದಾಗ ಅದನ್ನು ವೈಯಕ್ತಿಕವಾಗಿ ಅನುಭವಿಸಿದೆ. ಅಲ್ಲಿ ನಾನು 2 ದಿನಗಳ ಕಾಲ ಪ್ರಚಾರ ಮಾಡಿದ ನಂತರ ನನ್ನನ್ನು ಮನೆಗೆ ಕರೆದೊಯ್ದ ಒಬ್ಬ ಕ್ರಿಶ್ಚಿಯನ್ ಮಹಿಳೆ ಹೇಳಿದರು, ನಾನು ನಿಮಗೇ ಮತ ಹಾಕಲು ಬಯಸುತ್ತೇನೆ, ಏಕೆಂದರೆ ನೀವು ನನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತೀರಿ, ಆದರೆ ನೀವು ಬಂದು ನನ್ನ ಚರ್ಚುಗಳನ್ನು ಸುಡಬಾರದು. ಅದಕ್ಕೆ ನಾನು, ಆದರೆ ನಾವು ಚರ್ಚುಗಳನ್ನು ಸುಡುತ್ತೇವೆ ಎಂದು ನಿಮಗೆ ಯಾರು ಹೇಳಿದರು ಎಂದು ಕೇಳಿದೆ. ಹಾಗಾಗಿ ವರ್ಷಗಳು ಮತ್ತು ದಶಕಗಳಿಂದ ತಲೆಯಲ್ಲಿ ಈ ರೀತಿಯ ವಿಷವನ್ನು ತುಂಬಲಾಗಿದೆ. ಆದರೆ ಏನೇ ಇರಲಿ, ಅದನ್ನು ಯಾರು ಮಾಡಿದರು ಎಂದು ನಾನು ಪ್ರಶ್ನಿಸಲು ಬಯಸುವುದಿಲ್ಲ. ಆದ್ದರಿಂದ ನಾವು ಆಕ್ರಮಣಕಾರಿಯಾಗಿ, ನೀವು ಆಕ್ರಮಣಕಾರಿ ಎಂಬ ಪದವನ್ನು ಬಳಸಲು ಬಯಸಿದರೆ ಮತ್ತು ಬಹಳ ಕಷ್ಟಪಟ್ಟು ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಬಿಜೆಪಿ ಎನ್ಡಿಎ ಇಲ್ಲಿ ಏನು ಮಾಡಲು ಬಂದಿದೆ ಎಂಬುದನ್ನು ಅವರಿಗೆ ಹೇಳುತ್ತಿದ್ದೇವೆ ಮತ್ತು ಆಶಾದಾಯಕವಾಗಿ ಬಿಜೆಪಿ ಎನ್ಡಿಎ ಬಗ್ಗೆ ಅವರಿಗಿರುವ ಯಾವುದೇ ಅಪನಂಬಿಕೆಯನ್ನು ಅವರ ಮನಸ್ಸಿನಿಂದ ಸ್ಪಷ್ಟಪಡಿಸುತ್ತಿದ್ದೇವೆ. ಅದನ್ನು ನಾವು ಮಾಡಿದ್ದೇವೆ ಮತ್ತು ನಾವು ಮಾಡಿದ್ದೇವೆ. ಈಗ ಇದು ಅನೇಕ ಕಡೆಗಳಲ್ಲಿ ಕೆಲಸ ಮಾಡಿದೆ. ಇದು ಕೆಲವು ಕಡೆಗಳಲ್ಲಿ ಕೆಲಸ ಮಾಡಿಲ್ಲ. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಮ್ಮ ಮತಗಳಿಕೆಯ ಇಳಿಕೆಗೆ ಒಂದು ಕಾರಣವೆಂದರೆ, ಲೋಕಸಭೆಯಲ್ಲಿ ನಮಗೆ ಹೆಚ್ಚು ಮತಗಳು ಬಂದ ಒಂದು ಕ್ಷೇತ್ರವೆಂದರೆ ತ್ರಿಶೂರ್. ಅಲ್ಲಿ ನಾವು ಈ ಚುನಾವಣೆಗಳಲ್ಲಿ ಅನೇಕ ಕಾರಣಗಳಿಗಾಗಿ ಗಣನೀಯ ಕುಸಿತವನ್ನು ಕಂಡೆವು. ನಮ್ಮ ಅಭ್ಯರ್ಥಿ ಆಯ್ಕೆ ತಪ್ಪಾಗಿತ್ತು. ನಮ್ಮ ಪಕ್ಷದ ವ್ಯವಸ್ಥೆ ಬಹುಶಃ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಲಿಲ್ಲ ಮತ್ತು ಅನೇಕ ಕಾರಣಗಳಿಗಾಗಿ. ಆದರೆ ಅದನ್ನು ನಾವು ವಿಧಾನಸಭಾ ಚುನಾವಣೆಗಳಲ್ಲಿ ಸರಿದೂಗಿಸುತ್ತೇವೆ. ಕೊನೆಯದಾಗಿ ಒಂದು ಅತಿ ಶೀಘ್ರದ್ದು, ಹೌದು, ತಲಾ ಒಂದು ಪ್ರಶ್ನೆ. ನಾವು ಓಡಾಡುವಾಗ ಕೇಳುತ್ತಿರುವ ವಿಷಯಗಳಲ್ಲಿ ಒಂದು ಏನೆಂದರೆ, ಕೇರಳದಲ್ಲಿ ಕೇಂದ್ರ ರಾಜ್ಯ ಸಂಬಂಧಗಳು ನಿಜವಾಗಿಯೂ ಒಂದು ಸಮಸ್ಯೆಯಾಗಿದೆ. ಕೇಂದ್ರವು ಇಲ್ಲಿಗೆ ಸಾಕಷ್ಟು ಹಣವನ್ನು ನೀಡುತ್ತಿಲ್ಲ. ರಾಜ್ಯವು ಅತಿಯಾಗಿ ಸರಿದೂಗಿಸಬೇಕಾಗಿದೆ. ಮತ್ತು ಅದಲ್ಲದೆ ಭಾರತದಾದ್ಯಂತ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿರುವ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳಾಗಿವೆ. ತಮಿಳುನಾಡು, ತೆಲಂಗಾಣ, ಬಂಗಾಳ. ಆದರೆ ಪ್ರಾದೇಶಿಕವಲ್ಲದ ಪಕ್ಷಗಳು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಮತ್ತು ಅಷ್ಟೇ ಅಲ್ಲ, ಎಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷವಾದ ಬಿಜೆಪಿ ಇದೆಯೋ ಅಲ್ಲಿ ಆರ್ಥಿಕತೆಯು ಅತ್ಯಂತ ಕೆಟ್ಟದಾಗಿದೆ. ಆದರೆ ಇದು ಉತ್ತರ ದಕ್ಷಿಣ ಸಮಸ್ಯೆಯಾಗಿರಬಹುದು. ಅಂದರೆ ಇದು ಕೇರಳ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದೆ, ಸಂಪೂರ್ಣ ದಕ್ಷಿಣವು ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಕೇಂದ್ರದಿಂದ ಕೇರಳವನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲಾಗುವುದಿಲ್ಲ ಎಂದು ನೀವು ಜನರನ್ನು ಹೇಗೆ ನಿಭಾಯಿಸುತ್ತಿದ್ದೀರಿ ಅಥವಾ ಅವರಿಗೆ ಹೇಗೆ ಭರವಸೆ ನೀಡುತ್ತಿದ್ದೀರಿ? ಕೇಂದ್ರ ರಾಜ್ಯ ಸಂಬಂಧಗಳು. ಮತ್ತು ನಿಮಗೆ ಗೊತ್ತಾ,
ಮತ್ತೆ ಇದು ಒಂದು ದೊಡ್ಡ ವಿಷಯವೆಂದರೆ ಸಿಪಿಎಂ ಯಾವುದರಲ್ಲಿ ತುಂಬಾ ಪ್ರವೀಣರಾಗಿದ್ದಾರೆಂದ್ರೆ ಅವರ ಬಳಿ ಒಂದು ದೊಡ್ಡ ಸೈಬರ್ ಟ್ರೋಲ್ ಸೈನ್ಯವಿದೆ ಮತ್ತು ಅವರು ಒಂದು ನಿರೂಪಣೆಯನ್ನು ಸೃಷ್ಟಿಸುವುದರಲ್ಲಿ ಅತ್ಯಂತ ನಿಪುಣರು ಮತ್ತು ಅವರು ಹೇಗೋ ಕೇರಳಕ್ಕೆ ಮಲತಾಯಿ ಧೋರಣೆ ತೋರಲಾಗುತ್ತಿದೆ ಎನ್ನುವ ಈ ನಿರೂಪಣೆಯನ್ನು ಸೃಷ್ಟಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಯಾರಾದರೂ ನಿಜವಾಗಿ ಸಮಸ್ಯೆ ಏನೆಂದು ಅಧ್ಯಯನ ಮಾಡುವ ಪ್ರಯತ್ನ ಮಾಡಿದರೆ ಮತ್ತು ದುರದೃಷ್ಟವಶಾತ್ ಹೆಚ್ಚಿನ ಜನರು ಮಾಡುವುದಿಲ್ಲ. ಕೇರಳದೊಂದಿಗಿನ ಸಮಸ್ಯೆ ಎಂದರೆ ಅದರ ಹೆಚ್ಚಿನ ಸಾಲದ ಹೊರೆ. ಇಂದು ರಾಜ್ಯ ಸರ್ಕಾರವು ತನ್ನ ರವಾನೆಗಳು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯಿಂದ ಪಡೆಯುವ ಪ್ರತಿ 100 ರೂಪಾಯಿ ಆದಾಯಕ್ಕೆ 92.5 ರೂಪಾಯಿಗಳು ಸಾಲ ಸೇವೆಗೆ ಅಂದರೆ ಸಾಲದ ಅಸಲು, ಬಡ್ಡಿ ಮತ್ತು ಪಿಂಚಣಿಗಳಿಗೆ ಹೋಗುತ್ತದೆ. ಹಾಗಾಗಿ ನೀವು ನಿಮಗೇ ಹಳ್ಳ ತೋಡ್ಕೊಂಡು ಅಧಿಕೃತವಾಗಿ ಒಂದು ಪಾಂಜಿ ಸ್ಕೀಮ್ ಆಗಿದ್ದರೆ, ಯಾಕೆಂದ್ರೆ ನೀವು ಒಂದು ಯೋಜನೆಗೆ ಹಣ ನೀಡಲು ಮತ್ತೊಂದು ಯೋಜನೆಯನ್ನು ಮುಟ್ಟದೇ ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ, ನಾವು ಇಂದು ನೋಡುತ್ತಿರುವುದು ಅದು ಒಂದು ಪಾಂಜಿ ಸ್ಕೀಮ್ ಎಂದು. ಇದು ಬಜೆಟ್ ಅಲ್ಲ. ಹಾಗಾಗಿ ನೀವು ಆರ್ಥಿಕತೆಯ ಅವ್ಯವಸ್ಥೆಯ ಬಗ್ಗೆ ಒಂದು ನಿರೂಪಣೆಯನ್ನು ಸೃಷ್ಟಿಸಲು ಬಯಸಿದಾಗ ಮತ್ತು ನೀವು ಅದನ್ನು ಬೇರೆನೋ ಎಂದು ಕರೆಯಲು ಬಯಸಿದಾಗದಾಗ ನೀವು ಕೇಂದ್ರ ಎಂದು ಹೇಳುತ್ತೀರಿ. ಸರಿ, ನಾನು ರಾಜ್ಯದ ಮುಖ್ಯಮಂತ್ರಿಗೆ ಸವಾಲು ಹಾಕಿದ್ದೇನೆ. ನೀವು ಇದನ್ನೇ ಪ್ರಚಾರ ಮಾಡೋದ್ರಿಂದ ಚರ್ಚೆಗೆ ಯಾಕೆ ಬರುವುದಿಲ್ಲ? ಇದು ರಾಜ್ಯ ಚುನಾವಣೆ. ಕೇಂದ್ರ ಸರ್ಕಾರವು ಕೇರಳದ ಜನರಿಗೆ ಅನ್ಯಾಯ ಮಾಡಿದೆ ಎಂಬ ಈ ಕಟ್ಟುಕತೆಯನ್ನು ನೀವು ಪ್ರಚಾರ ಮಾಡುತ್ತಿದ್ದರೆ ನನ್ನೊಂದಿಗೆ 1 ಗಂಟೆಯ ಚರ್ಚೆಗೆ ಬರಲು ನಿಮಗೆ ಯಾಕೆ ಸಾಧ್ಯವಾಗುತ್ತಿಲ್ಲ? ಜೊತೆ ನೀವು ನಿಮ್ಮ ಸತ್ಯಾಂಶಗಳನ್ನು ಮಂಡಿಸಿ, ನಾನು ಸತ್ಯಾಂಶಗಳನ್ನು ಮಂಡಿಸುತ್ತೇನೆ. ಕೇಂದ್ರ ಸರ್ಕಾರ ಏನ್ ಮಾಡಿದೆ ಎಂಬುದರ ಬಗ್ಗೆ ನನ್ನ ಬಳಿ ಬಹಳಷ್ಟು ಸತ್ಯಾಂಶಗಳಿವೆ. ಆದರೆ ಈ ಶೂಟ್ ಅಂಡ್ ಸ್ಕೂಟ್ ರಾಜಕೀಯ ನೀವು ಆರೋಪ ಮಾಡಿ ಜಾರಿಕೊಳ್ಳುತ್ತೀರಿ ಮತ್ತು ನಂತರ ನಿಮ್ಮ ಟ್ರೋಲ್ ಸೈನ್ಯದಿಂದ ಅದನ್ನು ವೈರಲ್ ಮಾಡಿಸಿ ಮತ್ತು ಗೋಬಲ್ಸ್ ಹೇಳಿದಂತೆ ನಿಮಗೇ ಗೊತ್ತಿದೆ ಒಂದು ಸುಳ್ಳನ್ನು ಪದೇ ಪದೇ ಹೇಳಿ ಅದನ್ನು ಸತ್ಯ ಮಾಡಲು ಪ್ರಯತ್ನಿಸುತ್ತೀರಿ. ಅದು ಹಿಂದೆ ಕೆಲಸ ಮಾಡಿರಬಹುದು, ಆದರೆ ಖಂಡಿತವಾಗಿಯೂ ನಾನು ಇರುವಾಗ ಅದನ್ನು ಮಾಡುವುದು ಸ್ವಲ್ಪ ಕಷ್ಟ, ಏಕೆಂದರೆ ನಾನು ಪ್ರತಿಯೊಂದು ಸುಳ್ಳನ್ನು ಸತ್ಯದಿಂದ ಎದುರಿಸುತ್ತೇನೆ. ಜನರು ಅಂದುಕೊಳ್ಳುತ್ತಾರೆ ನೀವು ಹೌದು, ಹಾಗಾಗಿ ಅದು ನಾನು ಹೇಳಿದಂತೆ ನೀವು ಪ್ರತಿವಾದಿಸುತ್ತೀರಿ. ನಾನು ಇಲ್ಲಿಗೆ ಬಂದು 1 ವರ್ಷವಾಗಿದೆ. ಅವರು 9 ವರ್ಷಗಳಿಂದ ಈ ಕಟುಕತೆಯನ್ನ ಹೇಳುತ್ತಾ ಬಂದಿದ್ದಾರೆ. ಅವರು 10 ವರ್ಷಗಳಿಂದ ಸರ್ಕಾರದಲ್ಲಿದ್ದಾರೆ. ಆದ್ದರಿಂದ ಪ್ರತಿಯೊಂದು ನ್ಯೂನತೆಗೂ ನೀವು ಬೇರೆಯವರನ್ನು ದೂಷಿಸುತ್ತೀರಿ. ಹಿಂದಿಯಲ್ಲಿ ನಾಚ್ ನ ಜಾಯೆ ಆಂಕ್ ಅಂಧೇರಾ ಅಂತ ಇದೆ. ಆದ್ದರಿಂದ ನೀವು ಒಂದು ಚುನಾಯಿತ ಸರ್ಕಾರ, ನೀವು ಪ್ರಜಾಸತ್ತಾತ್ಮಕವಾಗಿ ಚುನಾಯಿತವಾದ ಸರ್ಕಾರ, ನೀವು 40-45 ವರ್ಷಗಳ ರಾಜಕೀಯ ಅನುಭವವಿರುವ ಮುಖ್ಯಮಂತ್ರಿ. ಈಗ ಒಂದೋ ನೀವು ಅಸಮರ್ಥರು ಎಂದು ಒಪ್ಪಿಕೊಳ್ಳಿ, ಇಲ್ಲವೇ ನೀವು ಬೇರೆ ಏನೋ ಆಗಿದ್ದೀರಿ. ಅದು 2ರಲ್ಲಿ ಒಂದಾಗಿರಲೇಬೇಕು. ಆದ್ದರಿಂದ ಹೊರಗೆ ಬಂದು ಚರ್ಚೆ ಮಾಡಿ. ಹಾಗಾದ್ರೆ ನೀವು ಇನ್ನೂ ಹೊರಗಿನವರೇ. ನೀವು 1 ವರ್ಷದ ಹಿಂದೆ ನಿಮ್ಮ ಮೊದಲ ಚುನಾವಣೆಗಳಿಗಾಗಿ ಬಂದಿದ್ದಾಗಿ ಹೇಳಿದ್ದೀರಿ. ಖಂಡಿತ ನೀವು ಇನ್ನೂ ಹೊರಗಿನವರೇ. ಇಲ್ಲ, ನಾನು 2 ವರ್ಷಗಳ ಹಿಂದೆ ಇಲ್ಲಿಗೆ ಬಂದೆ. 1 ವರ್ಷದ ಹಿಂದೆ ರಾಜ್ಯಾಧ್ಯಕ್ಷನಾಗಿ. ಹೌದು, ಪ್ರತಿಭೆಯ ಕೊರತೆಯಿಂದಲೇ ನೀವು ನಟರನ್ನು ಹೆಚ್ಚು ಅವಲಂಬಿಸುವುದು ಅಲ್ಲವೇ? ಅದು ಇಲ್ಲಿಯೇ ಆಗಿರ್ಲಿ ಅಥವಾ ಬೇರೆಲ್ಲೇ ಆಗಿರ್ಲಿ, ನನ್ನ ಪ್ರಕಾರ ನಿಮ್ಮ ಅಭ್ಯರ್ಥಿಗಳಾಗಿ ನಟರು ಅಥವಾ ನಂತೆ ರಾಜಕೀಯ ಸಂಘಟನೆಯಾಗಿ ಮಾರ್ಪಟ್ಟಿರುವ ಕೆಲವು ಪಕ್ಷದೊಂದಿಗಿನ ಮೈತ್ರಿ ಆ ಮಾದರಿ ಕೆಲಸ ಮಾಡುತ್ತದೆ ಎಂದು ನೀವು ಭಾವಿಸುತ್ತೀರಾ? ಯಾರು ಆ ನಟರು? ಅದಕ್ಕಾಗಿಯೇ ನೀವು ಹಾಗೆ ಮಾಡುತ್ತಿದ್ದೀರಾ? ನನಗೆ ಗೊತ್ತಿಲ್ಲ. ನೀವು ನಮ್ಮ ಪಕ್ಷದಲ್ಲಿರುವ ಯಾವ ನಟರ ಬಗ್ಗೆ ಹೇಳುತ್ತಿದ್ದೀರಿ ಎಂದು ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ನಟರಾಗಿರುವ ಒಬ್ಬ ಸ್ಪರ್ಧಿ ಇದ್ದಾರೆ. ನಿಮ್ಮಲ್ಲಿ ಶ್ರೀ ನಿಮ್ಗೆ ಗೊತ್ತಲ್ಲ, ಸುರೇಶ್ ಗೋಪಿ ಇದ್ದಾರೆ. ಸುರೇಶ್ ಗೋಪಿ ಒಬ್ಬ ಸಂಸತ್ ಸದಸ್ಯ. ಅಂದರೆ ಅವರು ಸಂಸತ್ ಸದಸ್ಯ. ಅವರು ಮೊದಲು ನಟರಾಗಿದ್ದರು. ಅವರು ನಟನೆಯನ್ನ ಮುಂದುವರೆಸಿದ್ದಾರೆ. 2020ರ ಅಭ್ಯರ್ಥಿ ಕೂಡ ಒಬ್ಬ ನಟಿ ಅಲ್ವಾ? ಅವ್ರು ಯಾರು? ಅರ್ಪಿತಾ. ಹೆಸರು ಮರುತ್ತೆ. ನಾನು ನನ್ನಿಂದ ಸಾಧ್ಯವಿಲ್ಲ. ನಾನು ಯೋಚಿಸುತ್ತಿರುವ 3 ಜನರಿದ್ದಾರೆ. ಅವರನ್ನು ತಿರಸ್ಕರಿಸಲಾಯಿತು, ಏಕೆಂದರೆ ನಾನು ಅಂದ್ರೆ ಇದು ಹೀಗೆ ಹೇಳೋದಕ್ಕೆ ಕ್ಷಮಿಸಿ, ಆದರೆ ಇದು ನಿಜವಾಗಿಯೂ ಒಂದು ಸಂಭಾಷಣೆಯ ಎಲ್ಲೆಗಳನ್ನು ಮೀರುತ್ತಿದೆ. ಏಕೆಂದರೆ ಪ್ರತಿಯೊಬ್ಬರಿಗೂ ಅವರವರ ವೃತ್ತಿಯ ಹಕ್ಕಿದೆ. ಒಂದು ವೇಳೆ ಅವರು ಒಬ್ಬ ನಟಿಯಾಗಿದ್ದರೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತ್ತು ಆ ನಿರ್ದಿಷ್ಟ ಕ್ಷೇತ್ರದ ಜನರಿಗೆ ಸೇವೆ ಸಲ್ಲಿಸಲು ಅವರಿಗೆ ಕಾನೂನುಬದ್ಧ ಹಕ್ಕಿಲ್ಲ ಎಂದು ಎಲ್ಲಿ ಬರೆಯಲಾಗಿದೆ? ಹಾಗಂತ ಎಲ್ಲಿ ಹೇಳಲಾಗಿದೆ? ಆದರೆ ಇಂದು ಪ್ರತಿಯೊಬ್ಬರಿಗೂ ರಾಜಕೀಯಕ್ಕೆ ಸೇರಲು ಸ್ವಾತಂತ್ರ್ಯವಿದೆ. ಪ್ರತಿಯೊಬ್ಬರಿಗೂ ಒಂದು ಆಕಾಂಕ್ಷೆ ಇರುತ್ತದೆ. ರಾಜಕೀಯಕ್ಕೆ ಸೇರಲು ಬಯಸುವ ಯುವಕರಿದ್ದಾರೆ. ಅವರು ವಿದ್ಯಾರ್ಥಿ ಸಂಘಗಳ ಮೂಲಕ ಹೋಗುವ ಪ್ರಕ್ರಿಯೆಯನ್ನು ಅನುಸರಿಸಲು ಬಯಸುವುದಿಲ್ಲ ಮತ್ತು ಅವರು ರಾಜಕೀಯಕ್ಕೆ ಸೇರಲು ಬಯಸುತ್ತಾರೆ. ಅದರಲ್ಲಿ ತಪ್ಪೇನಿದೆ? ಮತ್ತು ಅಂತಿಮವಾಗಿ ಜನರು ನಿರ್ಧರಿಸುತ್ತಾರೆ, ಅಲ್ಲವೇ? ನೀವು ನಟರಾಗಿರ್ಲಿ ಅಥವಾ ವಕೀಲರಾಗಿರ್ಲಿ, ಪತ್ರಕರ್ತರಾಗಿರ್ಲಿ ಅಥವಾ ಉದ್ಯಮಿಯಾಗಿರ್ಲಿ, ನೀವು ಗೆಲ್ಲುತ್ತೀರೋ ಅಥವಾ ಸೋಲುತ್ತೀರೋ, ಅಥವಾ ನಿಮಗೆ ಅವಕಾಶ ನೀಡಲಾಗುತ್ತದೆಯೋ ಇಲ್ಲವೋ. ನೀವು ಇದೀಗ ಪ್ರಣಯ್ಗೆ 2024 ಒಂದು ತಿರುವಿನ ಘಟ್ಟವಾಗಿತ್ತು ಎಂದು ಹೇಳಿದಿರಿ. ಕೇರಳದಲ್ಲಿ ಬಿಜೆಪಿಗೆ. ಆದರೆ ಇಲ್ಲಿ ರಾಜ್ಯ ವಿಧಾನಸಭೆ ಮಟ್ಟದಲ್ಲಿ ನಿಮ್ಮ ತಿರುವಿನ ಘಟ್ಟ ಯಾವುದು?
ಅಂದರೆ ಅದು 25%. ಮತ್ತು ನೀವು ಕನಿಷ್ಠವಾಗಿ ಯಾವ ರೀತಿಯ ಸೀಟುಗಳನ್ನು ನೋಡುತ್ತಿದ್ದೀರಿ? ಇಲ್ಲ, ನಾನು 2226 ಒಂದು ತಿರುವಿನ ಘಟ್ಟವಾಗಿ ನೋಡುತ್ತೇನೆ. 2000 ಭಾರತದ ರಾಜಕೀಯ ಇತಿಹಾಸದಲ್ಲಿ ಇದ್ದಂತೆ ಇದು ಕೇರಳದ ರಾಜಕೀಯ ಇತಿಹಾಸದಲ್ಲಿಯೂ ಅದೇ ಕ್ಷಣವಾಗಿದೆ. ನನಗೆ ಅನಿಸುತ್ತದೆ ಇದು ನನ್ನ ಮೌಲ್ಯಮಾಪನ, ಮತ್ತು ಇದರಲ್ಲಿ ನಾನೇ ಅಂತಿಮ ಮಾತಲ್ಲ. ನಾನು ನಿಮಗೆ ಸಂಪೂರ್ಣ ವಿವರವನ್ನು ನೀಡಬಲ್ಲೆ. ನನಗೆ ಅತ್ಯಂತ ಅಭಿವೃದ್ಧಿ ಹೊಂದಿದ ಅಂತಃಪ್ರಜ್ಞೆ ಇದೆ. ಅದೆಂದರೆ ರಾಜ್ಯದ ರಾಜಕೀಯ ಸಂಸ್ಕೃತಿಯಲ್ಲಿ ಒಂದು ಬದಲಾವಣೆಯಾಗಲಿದೆ. ಯುಡಿಎಫ್ ಮತ್ತು ಎಲ್ಡಿಎಫ್ ನಡುವಿನ ಈ ಪಿಂಗ್ ಪ್ಯಾಂಗ್ ಆಟದಿಂದ ಜನರು ಬೇಸತ್ತಿದ್ದಾರೆ. ಇದು ಬಹುತೇಕ ಒಂದು ಶೂನ್ಯ ಮೊತ್ತದ ಆಟ. ನನಗೆ ಪಿನರಾಯಿ ವಿಜಯನ್ ಸಿಗ್ತಾರೆ ಅಥವಾ ನನಗೆ ರಾಹುಲ್ ಗಾಂಧಿ ಸಿಗ್ತಾರೆ. ಅಂದ್ರೆ ಇದು ಹೇಗಿದೆ ಅಂದ್ರೆ ನನಗೆ ಬೇರೆ ಯಾವುದೇ ಆಯ್ಕೆ ಇಲ್ವೇ? ನಿಮ್ಗೆ ಗೊತ್ತಾ, ಇದು ಆಚೆ ದರಿ ಈಚೆ ಪುಲಿ ಇದ್ದ ಹಾಗೆ. ಹಾಗಾಗಿ ಜನರು ಈಗ ನೋಡಿ ಈ ಆಯ್ಕೆಯನ್ನು ಪರಿಶೀಲಿಸೋಣ ಎಂದು ಯೋಚಿಸಲು ಪ್ರಾರಂಭಿಸುತ್ತಿದ್ದಾರೆ. ಈಗ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತದೆಯೋ, ನಾನು ಬಿಜೆಪಿ ಮತ್ತು ಅವರು ಎಲ್ಲಾ 140 ಸೀಟುಗಳನ್ನು ಪಡೆಯುತ್ತಾರೆಯೇ? ನನಗೆ ಅದು ತುಂಬಾ ಇಷ್ಟವಾಗುತ್ತದೆ. ನಾವು 140ಕ್ಕಿಂತ ಕಡಿಮೆ ಸಂಖ್ಯೆಯೊಂದಿಗೆ ಕೊನೆಗೊಳ್ಳುತ್ತೇವೆಯೇ? ಆಗಲೂ ನನಗೆ ಅದು ಇಷ್ಟವಾಗುತ್ತದೆ. ಆದರೆ ನಾವು ಈ ಹೋರಾಟದಲ್ಲಿ ಒಂದು ಸೀಟಿಗಾಗಿ ಇಲ್ಲ. ಹಿಂದೆ ನಾವು ಹಾಗಿದ್ದೆವು. ನಾವು ಈ ಹೋರಾಟದಲ್ಲಿ 1.5 ಸೀಟಿಗಾಗಿ ಇಲ್ಲ. ಹಾಗಾದ್ರೆ ನಿಮಗೆ 10 ಸೀಟುಗಳಿಗಿಂತ ಕಡಿಮೆ ಬಂದರೆ ನೀವು ನಿರಾಶೆಗೊಳ್ಳುತ್ತೀರಾ? ನಾವೆಲ್ಲರೂ ಹಾಕುತ್ತಿರುವ ಪ್ರಯತ್ನ ಮತ್ತು ಕೆಲಸದಿಂದ ನನಗೆ 20, 25, 30, 35 ಸೀಟುಗಳು ಸಿಗದಿದ್ದರೆ ನಾನು ನಿರಾಶೆಗೊಳ್ಳುತ್ತೇನೆ. ಖಂಡಿತವಾಗಿಯೂ ನಾನು ನಿರಾಶೆಗೊಳ್ಳುತ್ತೇನೆ. ಹಾಗಾಗಿ ನಾವು ಇಂದು ಸಾರ್ವಜನಿಕವಾಗಿ ನಾವು ಬದಲಾವಣೆ ತರಲು ಬಯಸುತ್ತೇವೆ ಎಂದು ಹೇಳುತ್ತಿದ್ದೇವೆ. ನಾವು ಬದಲಾವಣೆ ತರಲು ಬಯಸಿದರೆ ನಾವು ಸರ್ಕಾರದಲ್ಲಿ ಇರಬೇಕು. 15 ಶಾಸಕರಾಗಿ ನಾವು ಬದಲಾವಣೆ ತರಲು ಸಾಧ್ಯವಿಲ್ಲ. ನಾವು ಯಾವ ಬದಲಾವಣೆಯನ್ನು ತರಬಲ್ಲೆವು? ಹಾಗಾಗಿ ನಮ್ಮ ಸಂಪೂರ್ಣ ಪ್ರಸ್ತಾಪವು ಕಾರ್ಯಕ್ಷಮತೆಯ ರಾಜಕೀಯ ಮತ್ತು ಬದಲಾವಣೆ ತರುವುದಾಗಿದೆ. ಮಾತಂ ತುದಂಗ ಎಂದರೆ ಏನು? ಬದಲಾವಣೆ ಆರಂಭಿಸೋಣ. ಮತ್ತು ಹಾಗಾಗಿ ತ್ರಿಪುರಾದಲ್ಲಿ ಸರಿಯಾಗಿ ಇದೇ ಆಗಿದ್ದು ಕೇರಳದಲ್ಲಿ ಸರಿಯಾಗಿ ಇದೇ ಆಗಬೇಕು ಎಂದು ನಾವು ಭಾವಿಸುತ್ತೇವೆ.